ಹಾಯ್ ಹಲೋ ನಮಸ್ತೆ ರೀ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಆಮೇಲೆ ಭಾರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಈ ಕಾನ್ಸೆಪ್ಟು ನಿಮಗೆ ಬಹಳ ಹೆಲ್ಪ್ ಆಗೋದಿದೆ. ಆಮೇಲೆ ಈ ಕಾನ್ಸೆಪ್ಟನ್ನು ಎಲ್ಲೆಲ್ಲಿ ಯೂಸ್ ಮಾಡಬಹುದು ನೀವು ಅಂತಂದ್ರೆ ಸಾಕಷ್ಟು ಕಡೆ ಯೂಸ್ ಮಾಡ್ಬೋದು. ಸೊ ಇದೊಂಥರ ನಿಮಗೆ ಶಾರ್ಟ್ ಟ್ರಿಕ್ಸ್ ಅಂದ್ಕೊಡ್ರಿ. ಓಕೆ, ಒಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಇದು. ಸೊ ಇದಕ್ಕೆ ನಾ ಏನು ಹೆಸರು ಕೊಟ್ಟಿದ್ದೀನಿ ಅಂದರೆ ಡಿಜಿಟಲ್ ಸಮ್ ಅಂತ ಕೊಡ್ತಾ ಇದ್ದೀನಿ. ಡಿಜಿಟಲ್ ಸಮ್ಮನ್ನು ನಾ ಏನಂತ ಕರಿತಾ ಇದ್ದೀನಿ ಅಂತಂದ್ರೆ ನೈನ್ಸ್ ರಿಮೈಂಡರ್ ಮೆಥಡ್ ಅಂತ ಕರಿತಾ ಇದ್ದೀನಿ. ಆಮೇಲೆ ಇನ್ನೊಂದಿದೆ ಥ್ರೀಸ್ ರಿಮೈಂಡರ್ ಮೆಥಡು, ಅದೇನಂತಂದ್ರೆ ಬೇಬಿ ಡಿಜಿಟಲ್ ಸಮ್ ಅಂತ ನಾ ಕರಿತೇನೆ ಅದಕ್ಕೆ. ಸೊ ಇಲ್ಲಿ ನೈನ್ಸ್ ರಿಮೈಂಡರ್ ಮೆಥಡ್, ಥ್ರೀಸ್ ರಿಮೈಂಡರ್ ಮೆಥಡ್ ಅಂತ ಏನು ನಾ ಬರ್ದಿದ್ದೀನಲ್ಲ, ಸೊ ರಿಮೈಂಡರ್ ಅನ್ನೋ ವರ್ಡು ಇಟ್ ಈಸ್ ರಿಲೇಟೆಡ್ ಟು ಡಿವಿಜನ್, ಹೌದಿಲ್ರಿ? ಸೊ ನಾ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎರಡೂ ಮೆಥಡಲ್ಲಿ ಅಂತಂದ್ರೆ, ನೈನ್ಸ್ ರಿಮೈಂಡರ್ ಮೆಥಡು ಆಮೇಲೆ ಥ್ರೀಸ್ ರಿಮೈಂಡರ್ ಮೆಥಡಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾವುದೇ ನಂಬರ್ ತೊಗೊಳ್ರಿ ನೀವು, ಟೇಕ್ ಎನಿ ನಂಬರ್ ಆ್ಯಂಡ್ ಡಿವೈಡ್ ದ ನಂಬರ್ ಬೈ ವಾಟ್ 9, ಡಿವೈಡ್ ದ ನಂಬರ್ ಬೈ 9. ಸೊ ನಿಮ್ಗೆ ಏನು ರಿಮೈಂಡರ್ ಸಿಗ್ತೈತಲ್ಲ, ಏನು ಬೇಕಾದ ಸಿಗ್ಬೋದು ಅದು, ಆ ರಿಮೈಂಡರ್ನ ನಾನು ಡಿಜಿಟಲ್ ಸಮ್ ಅಂತ ಕರಿತೀನಿ. ಓಕೆ, ಸೊ ಬೇಸಿಕಲಿ ಏನು ಹೇಳ್ತಾ ಇದ್ದೀನಿ, ಡಿಜಿಟಲ್ ಸಮ್ ಅನ್ನೋದು ಒಂದು ನಂಬರ್ನ ತೊಗೊಂಡು ಎನಿ ನಂಬರ್ ಯು ಟೇಕ್, ಡಿವೈಡ್ ಇಟ್ ಬೈ 9 ಆ್ಯಂಡ್ ದ ರಿಮೈಂಡರ್ ವಾಟ್ ಯು ಗೆಟ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಡಿಜಿಟಲ್ ಸಮ್. ಓಕೆ, ಹಂಗೆ ಈಗ ಥ್ರೀಸ್ ರಿಮೈಂಡರ್ ಮೆಥಡ್ ಅಂತಂದ್ರೆ ಯಾವುದೋ ಒಂದು ನಂಬರ್ ತೊಗೊಳ್ರಿ, ಡಿವೈಡೆಡ್ ಬೈ 3 ಮಾಡಿರಿ, ಆಮೇಲೆ ನಿಮ್ಗೊಂದು ರಿಮೈಂಡರ್ ಸಿಗುತ್ತೆ, ಅದು ಬೇಬಿ ಡಿಜಿಟಲ್ ಸಮ್ ಆಗುತ್ತೆ. ಬೇಬಿ ಡಿಜಿಟಲ್ ಸಮ್ ಅಂತಂದ್ರೆ ದ ರಿಮೈಂಡರ್ when we divide any number by 3, that is called as baby digital sum. ಓಕೆ, ಈಗ ನಿಮಗೆ ನಾ ಒಂದು ಪ್ರಶ್ನೆ ಕೇಳ್ತೇನೆ ರೀ. ಸೊ ನಾವು ಸಂಖ್ಯೆಗಳನ್ನು ಟೋಟಲ್ ಒಟ್ಟು 0 ಇಂದ ಹಿಡ್ಕೊಂಡು 9 ಅಂಕಿ ಯೂಸ್ ಮಾಡಿ, 9 ಡಿಜಿಟ್ಸ್ ಯೂಸ್ ಮಾಡಿ ಬರಿಬೋದು ಅಂತ ನಾನು ಮುಂಚೆ ಸೆಷನಲ್ಲೂ ಹೇಳಿದ್ದೇನೆ ನಿಮ್ಗೆ. ಒಂದು ವೇಳೆ ಯಾವುದಾದ್ರೂ ಒಂದು ಸಂಖ್ಯೆ ನೀವು ಎನಿ ನಂಬರ್ ತೊಗೊಳ್ರಿ, ಅದನ್ನು ಡಿವೈಡೆಡ್ ಬೈ 9 ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅನ್ಸಂಗಿಲ್ಲ, ರಿಮೈಂಡರು 1ರಿಂದ ಶುರು ಆಗಬೇಕು, 2 ಬರಬೇಕು, 3 ಬರಬೇಕು, ಹೋಗಿ ಎಲ್ಲಿಗೆ ನಿಂತ್ಕೋಬೇಕದು 8ಕ್ಕನ್ನು ನಿಂತ್ಕೋಬೇಕು. ಸೊ ವಾಟ್ ಐ ಮೀನ್ ಟು ಸೇ ಈಸ್, ಎನಿ ನಂಬರ್ ಯು ಟೇಕ್ ಆ್ಯಂಡ್ ಡಿವೈಡ್ ಇಟ್ ಬೈ 9, ಸೊ ದ ರಿಮೈಂಡರ್ ವಾಟ್ ಯು ವಿಲ್ ಗೆಟ್ ವಿಲ್ ಬಿ ಫ್ರಾಮ್ 1 to 8. ಸರ್ ಮತ್ತು 0, 9 ಎಲ್ಲಿ ಹೋದು ಅಂತ ಕೇಳಿದ್ರಿ ಅಂತಂದ್ರೆ, 0 ರಿಮೈಂಡರ್ ಬರೋದಂತಂದ್ರೆ ಅರ್ಥ ಏನು? 0 ರಿಮೈಂಡರ್ ಬರೋದಂತಂದ್ರೆ ನೀವು ತೊಗೊಂಡಂಥ ನಂಬರು ಕಂಪ್ಲೀಟ್ ಡಿವಿಷನ್ ಆಗ್ತಾ ಇದೆ ಅಂತ 9ಇಂದ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಗೆ 2 ಎಕ್ಸಾಂಪಲ್ ಕೊಡ್ತೇನೆ. 81 ಡಿವೈಡೆಡ್ ಬೈ 9 ಮಾಡ್ತೀರಿ. ಓಕೆ, ಸೊ 81 ಡಿವೈಡೆಡ್ ಬೈ 9 ಮಾಡಿದಾಗ ನಿಮ್ಮ ಕೋಶಂಟ್ ಎಷ್ಟು ಬರುತ್ತೆ? 9 ಬರ್ತೈತಿ. ನಿಮ್ಮ ರಿಮೈಂಡರ್ ಎಷ್ಟು ಬರ್ತೈತಿ? 0 ಬರ್ತೈತಿ. ಇದನ್ನು ನೀವು ಹೆಂಗೆ ಬರ್ದು ನೋಡ್ರಿ ಅಂದ್ರೆ ಗೊತ್ತಾಗ್ತೈತಿ ನಿಮ್ಗೆ. 9 9s 81. ಸೊ ಅಲ್ಲಿಗೆ ಏನಾಯ್ತದು? 0 ಆಯ್ತು ರಿಮೈಂಡರ್. ಇದು ರಿಮೈಂಡರ್ ಇದು. ಓಕೆ, ಸೊ ಅಂದರೆ ಏನು, ರಿಮೈಂಡರ್ 0 ಬಂತು ಅಂತಂದ್ರೆ ಆ ಕಂಪ್ಲೀಟ್ ನಂಬರ್ ಹೋಗ್ತಾ ಇದೆ ಅಂತ ಅರ್ಥ. ಹೀಗಾಗಿ ನಾವು 0ನ ಕನ್ಸಿಡರ್ ಮಾಡ್ತಾ ಇಲ್ಲ. ಇನ್ನು 9 ಯಾಕೆ ಕನ್ಸಿಡರ್ ಮಾಡಂಗಿಲ್ಲ ಅಂತಂದ್ರೆ, ಈಗ 9 ಅನ್ನೋದು 9 ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9 ಅಲ್ಲ. ಸೊ ಇದು ಏನು ಕೊಡ್ತೈತಿ ನಮ್ಗೆ? ರಿಮೈಂಡರ್ 0ನ ಕೊಡ್ತೈತಿ. ಸೊ ಎಲ್ಲೆಲ್ಲಿ ನಿಮ್ಗೆ ಕ್ವಶನ್ ಒಳಗೆ 9ಗಳು ಸಿಗ್ತಾವು, 0ಗಳು ಸಿಗ್ತಾವು, ಅವನ್ನೆಲ್ಲ ನೀವು ಇಗ್ನೋರ್ ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. 3 2 1 ಅನ್ನೋದು ಒಂದು ಸಂಖ್ಯೆ ಇದೆ. ಇದ್ರ ರಿಮೈಂಡರ್ ಎಷ್ಟಾಗ್ಬೋದು ಅದನ್ನು ಡಿವೈಡ್ ಮಾಡಿ ನೋಡೋದು ಬೇಡ. ನಾ ಹೇಳಿದಂಗೆ ಯು ಜಸ್ಟ್ ನೀಡ್ ಟು ಆ್ಯಡ್ ದೋಸ್ ಡಿಜಿಟ್ಸ್. 3 + 2 5 + 1 6. ಸೊ ಇದು 6 ಕೊಡ್ತಾ ಇದೆ. ಈಗ ಇನ್ನೊಂದು ನಂಬರ್ ತೊಗೊತೀನಿ, 2 3 5 8. ಇವನ್ನ ಆ್ಯಡ್ ಮಾಡಿ ನೋಡೋಣ. 2 + 3 + 5 + 8 ಇದೆಷ್ಟು ಕೊಡುತ್ತೆ? 2 + 3 5, 5 + 5 10, 10 + 8 18 ಕೊಡ್ತು. ಈ 18 ಈಗ ಕಂಪ್ಲೀಟ್ 9ಇಂದ ಹೋಗುತ್ತೆ. ಸೊ ಇದನ್ನು ನಾ ಹೆಂಗೆ ಬರಿಬೋದು? 1 + 8 ಅಂತ ಬರಿಬೋದು. ಟೋಟಲಿ ಐ ಕ್ಯಾನ್ ಟೇಕ್ ಇಟ್ ಆಸ್ ವಾಟ್ 9. ಸೊ ಈಗ ಇದು 9, ವಿ ನೋ ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9 ಓನ್ಲಿ. ಸೊ ಇದ್ರ ಬದಲಾಗಿ ನಾವು ಏನು ಬರಿಬೋದು? ಇದ್ರ ಡಿಜಿಟಲ್ ಸಮ್ನ 0 ಅಂತ ಬರಿಬೋದು. ಹೀಗಾಗಿ ನಿಮ್ಗೆ ಎಲ್ಲೆಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೆಲ್ಲಿ ನಿಮಗೆ 9s ಬರ್ತಾವು, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. 9s ಆ್ಯಂಡ್
ಡಿಜಿಟ್ಸ್ ಸಮ್ ಆಫ್ ಡಿಜಿಟ್ಸ್ ಅನ್ನೋನು, sum of digits that give 9, sum of digits that give 9 should be ignored, should be ignored, should be ignored. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು, ನೀವು ನೆನ್ಪಿಟ್ಕೋಬೇಕು. ಈಗ ಇದಕ್ಕೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. 9 ಇರಲಿ, ಸಮ್ ಆಫ್ ಡಿಜಿಟ್ಸ್ 9 ಕೊಡ್ತಿರ್ಲಿ, ಅಂಥದ್ದನ್ನು ನಾವು ಇಗ್ನೋರ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಸೊ 2 7 2 3 ಇದಂತ ಇಟ್ಕೊಡ್ರಿ. ಆಮೇಲೆ ಒಂದು 9 ಬರ್ಕೊಳ್ಳೋಣ. ಇದರಲ್ಲಿ ನಾ ಏನೇನು ಇಗ್ನೋರ್ ಮಾಡ್ತೀನಿ, 9 ಅಂತೂ ಇಗ್ನೋರ್ ಮಾಡ್ತೀನಿ, ಯಾಕಂದ್ರೆ ಅದ್ರದ್ದು ರಿಮೈಂಡರ್ 0 ಬರುತ್ತೆ. ಆಮೇಲೆ ಮತ್ತೆ ನೋಡ್ರಿ, ಈ 2 ಮತ್ತು 7 ಇಗ್ನೋರ್ ಮಾಡ್ತೀನಿ, ಯಾಕಂತಂದ್ರೆ ಈ 2 + 7 ಸಮ್ ಆಫ್ ಡಿಜಿಟ್ಸ್ ದ್ಯಾಟ್ ಗಿವ್ 9 ಅಂತ ಹೇಳಿದ್ದೀನಿ. 2 + 7 ಏನು ಕೊಡುತ್ತೆ ನಿಮ್ಗೆ? 9 ಕೊಡುತ್ತೆ. ಅಂದ್ರೆ ಅದನ್ನು ಇಗ್ನೋರ್ ಮಾಡ್ಬೇಕು. ಸೊ ಈಗ ಉಳಿದು ಯಾವ ಡಿಜಿಟು? 2 + 3. ಇದನ್ನು ಹಿಂಗೆ ಮಾಡಿಕೊಂಡು 5 ಅಂತ ಬರಿಬೇಕು. So you will ignore zeros, nines and the sum of digits which will give you 9 is 2. ಇನ್ನೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನೀವು ಯಾವಾಗಲೂ ನೀವು ಏನು ಮಾಡಬೇಕು, ಈಗ 3s ಸೇಮ್ ವೇ 3s ಅನ್ನು ವರ್ಕ್ ಆಗ್ತೈತೆ. 3ದಾಗ ನಿಮ್ಮ ರಿಮೈಂಡರ್ ಏನೇನಾಗಿರ್ತವೆ? 0 ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು. ಸೊ 3 ಮತ್ತು 0 ನೀವು ಇಗ್ನೋರ್ ಮಾಡಿ, ಯು ಕ್ಯಾನ್ ಫೋಕಸ್ ಓನ್ಲಿ ಆನ್ 1 and 2. 0 3 ಇಗ್ನೋರ್ ಮಾಡ್ರಿ. ಆಮೇಲೆ ಸಮ್ ಆಫ್ ಡಿಜಿಟ್ಸ್ ಗಿವಿಂಗ್ 3ನೂ ನೀವು ಇಗ್ನೋರ್ ಮಾಡ್ಬೋದು. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ 3 2 1 ಇದೆ. ಈಗ ಈ 3 ನಿಮಗೆ ರಿಮೈಂಡರ್ 0 ಕೊಡ್ತೈತೆ, ಗೊತ್ತಿದೆ, ಇಗ್ನೋರ್ ಮಾಡ್ರಿ. ಈ 2 + 1 ಇವೆರಡು ಸೇರಿಸಿದ್ರೆ ಅವು 0 ಕೊಡ್ತಾವೆ. ಅಂದರೆ ಆ್ಯಕ್ಚುಲಿ ಇಲ್ಲಿ ರಿಮೈಂಡರ್ ಏನು? 0. ನೀವು ಬೇಕಾದ್ರೆ ಈ ನಂಬರ್ಗಳನ್ನು ಡಿವೈಡ್ ಮಾಡಿ ನೋಡ್ಬೋದು. ನಿಮಗೆ 100% ನಾ ಏನು ಹೇಳ್ತಾ ಇದ್ದೀನಿ ಅವೇ ರಿಮೈಂಡರ್ಗಳು ಸಿಗ್ತಾವ್ರಿ. ಓಕೆ, ಸೊ ದಿಸ್ ಟೆಕ್ನಿಕ್ ಈಸ್ ವೆರಿ ವೆರಿ ಪವರ್ಫುಲ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಸ್ವಲ್ಪ ಇವೆಲ್ಲ ನಿಮ್ಗೆ ಈ ಟೆಕ್ನಿಕ್ಕು ಎಡಿಷನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ ಬಹಳ ಈಸಿ ಯೂಸ್ ಆಗ್ತಾವೆ. ಬಟ್ ಡಿವಿಷನ್ ಒಳಗೆ ಏನಂತಂದ್ರೆ ಒಂದು ಈಟ್ ನೀವು ಏನು ಮಾಡ್ತೀರಿ, ಹುಷಾರಾಗಿರ್ಬೇಕು. ಯಾಕಂದರೆ ಡಿವಿಷನಲ್ಲಿ ನೀವು ಯಾವಾಗಲೂ ಏನು ಮಾಡಬೇಕು, ಕೆಳಗಡೆ ಅಂದರೆ ಡಿನಾಮಿನೇಟರಲ್ಲಿ 3 ಬರಬಾರ್ದಂಗೆ ನೋಡ್ಕೋಬೇಕು. ಅಥವಾ 6 ಬಂದ್ರೆ, ಅಥವಾ 9 ಬಂದ್ರೆ, 3 6 9 ಬಂತು ಅಂತಂದ್ರೆ ನೀವು ಅದನ್ನು ಡಿಜಿಟಲ್ ಸಮ್ ಯೂಸ್ ಮಾಡೋಕ್ಕಾಗಂಗಿಲ್ಲ. ಅಂದರೆ ಈ ಮೆಥಡನ್ನು ಯೂಸ್ ಮಾಡೋಕ್ಕಾಗಂಗಿಲ್ಲ. ಓಕೆ, ಅಂದ್ರೆ ಏನು ಮಾಡ್ಬೇಕು ಅವಾಗ? ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೊಂದು ನಂಬರ್ ಇದೆ, 2 ನಂಬರ್ 9ಇಂದ ಹೋಗ್ತಾವೆ ಅಂದ್ಕೊಡ್ರಿ. 2 ನಂಬರ್ 9ಇಂದ ಹೋಗೋ ಯಾವುದು? ಮ್ಯಾಲೆ 27 ಬರೆಯೋನು, ಇದನ್ನೇನು ಬರೆಯೋನು? 9 ಅಂತ ಬರೆಯೋನು. ಓಕೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವೆರಡು ಈಗ ನಿಮಗೆ ನೋಡ್ರಿ, ಕೆಳಗಡೆ ಒಂದಂತೂ ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ ಕ್ಲಿಯರಾಗಿ? 9 ಕಾಣಿಸ್ತಾ ಇದೆ. ನಾನೇನು ಹೇಳಿದ್ನಿ? 9 ಬರಬಾರ್ದು ಕೆಳಗಂತ ಹೇಳಿದ್ನಿ. 3 6 9 ಡಿನಾಮಿನೇಟರ್ ಇರಬಾರ್ದು. ಹಿಂಗಿದ್ದಾಗ ನೀವು ಏನು ಮಾಡಬೇಕು, ಇದನ್ನು ಕಂಪ್ಲೀಟ್ ಎರಡೂ 9 9ಇಂದ ಡಿವೈಡ್ ಮಾಡ್ಕೊಳ್ರಿ. ಆಮೇಲೆ ಯು ಕ್ಯಾನ್ ಅಪ್ಲೈ ದ ರೂಲ್. ಇದೇನಾಗುತ್ತೆ? 3 ಆಗ್ತೈತಿ, ಇದೇನಾಗುತ್ತೆ? 9 ಆಗ್ತೈತಿ. ಸೊ ಈಗ ನಿಮ್ಗೆ ಡಿಜಿಟಲ್ ಸಮ್ ಏನು ಸಿಕ್ತು? 9 ಸಿಕ್ತು. ಹಿಂಗೆ ಯು ಹ್ಯಾವ್ ಟು ಯೂಸ್ ವೆನ್ ಯು ಆರ್ ಡೂಯಿಂಗ್ ಅ ಡಿವಿಷನ್ ಕ್ವಶನ್ಸ್. ಸೊ ಡಿವಿಷನ್ದೂ ಒಂದಷ್ಟು ಕ್ವಶನ್ಸ್ ಅದಾವ, ಅವ್ನು ಮಾಡಿ ತೋರಿಸ್ತೀನಿ ನನಗೆ ಡಿವಿಷನ್. ಇನ್ನು ಎಡಿಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಸಬ್ಟ್ರಾಕ್ಷನಲ್ಲಿ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ನಾರ್ಮಲ್ ಮೆಥಡ್ ಯು ಕ್ಯಾನ್ ಯೂಸ್. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್. ಆ್ಯಂಡ್ ಈ ಕಾನ್ಸೆಪ್ಟಿಂದ ನಿಮಗೆ ಬಹಳಷ್ಟು ಟೈಮ್ ಉಳಿಸೋವಂಥ ಕೆಲಸ ಆಗ್ತೈತಿ. ಆ್ಯಕ್ಚುಲಿ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಆಪ್ಷನನ್ನು ಟಿಕ್ ಮಾಡ್ಬೋದು. ನೀವು ಪೆನ್ನು ಪೇಪರ್ಗೆಲ್ಲ ಕೆಲಸ ಕೊಡೋ ಅವಶ್ಯಕತೆ ಇಲ್ಲ, ಬರೆಯೋದು ಕಡಿಮೆ ಆಗ್ತೈತಿ ನಿಮ್ಗೆ. ಡಿವಿಷನಲ್ಲಿ ಸ್ವಲ್ಪ ಇದನ್ನು ನೆನ್ಪಿಟ್ಕೋಬೇಕು ನೀವು. ಓಕೆ, ಸೊ ದ ನಂಬರ್ಸ್ ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 9 ಬಂದು ಅಂತಂದ್ರೆ ನೀವು ಮೊದಲು ಅದನ್ನು ಈ ಥರ ರೆಡ್ಯೂಸ್ ಮಾಡಿಕೊಂಡು ಮಾಡಬೇಕಾಗ್ತೈತಿ. ಓಕೆ ರೀ. ಸೊ ಈಗ ಏನು ಮಾಡೋಣ ಅಂತಂದ್ರೆ, ಒಂದಷ್ಟು ಕ್ವಶನ್ಸ್ ಮಾಡೋಕ್ಕೆ ಶುರು ಮಾಡೋಣ. ಮತ್ತು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೆನಪು ಬರ್ತಾವೋ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲಿ ನಿಮ್ಗೆ ಯಾವ ಟ್ರಿಕ್ಸ್ ಯೂಸ್ ಮಾಡ್ಬೋದಿತ್ತು, ಇಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಆಗತೈತಿ ಅಂತಂದು ಐ ವಿಲ್ ಟೆಲ್ ಯು. ಓಕೆ, ಸೊ ಈಗ ನೋಡ್ರಿ, ಈ ಕ್ವಶನ್ ಮಾಡೋನು. ಈ ಕ್ವಶನಲ್ಲಿ ನಿಮ್ಗೆ ಏನಿದೆ? ಸಿಂಪಲ್ ಅವನು ಏನು ಹೇಳ್ತಾ ಇದ್ದಾನೆ? 1.5 + 32 + 23.59 ಅಂತ ಕೇಳ್ತಾ ಇದ್ದಾನೆ. ಸೊ ನೀವು ಇದನ್ನು ಡಿಜಿಟಲ್ ಸಮ್ಮಿಂದ ಮಾಡೋಕ್ಕೆ ಹೋದ್ರಿ ಅಂತಂದ್ರೆ ವಿದಿನ್ 10-20 ಸೆಕೆಂಡ್ಸ್ದಾಗ ಮಾಡ್ಬೇಕು. ಇಫ್ ಯು ಆರ್ ವೆರಿ ಲೈಕ್ ವೆಲ್ ಪ್ರಾಕ್ಟಿಸ್ಡ್. ಇಲ್ಲಾಂದ್ರೆ ನೀವು ನಾರ್ಮಲಾಗಿ ಏನು ಮಾಡೋಕ್ಕೆ ಚಾಲೂ ಮಾಡ್ತೀರಿ? 1.5 ಹಿಂಗೆ ಬರ್ಕೊತೀರಿ, ಪ್ಲಸ್ 32.5 ಅಂತ ಹಿಂಗೆ ಬರ್ಕೊತೀರಿ, ಆಮೇಲೆ 23.9 ಅಂತ ಬರ್ಕೊತೀರಿ,
ಆಮೇಲೆ ಇವನ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿ ಆನ್ಸರ್ ಟಿಕ್ ಮಾಡ್ತೀರಿ. ಸೊ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಡಿಜಿಟಲ್ ಸಮ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಡಿಜಿಟಲ್ ಸಮ್ ಡೆಸಿಮಲ್ ಇರಲಿ ಅಥವಾ ಒಂದು ಹೋಲ್ ನಂಬರ್ ಇರಲಿ, ಎಲ್ಲದಕ್ಕೂ ಒಂದೇ ಥರ ವರ್ಕ್ ಆಗ್ತೈತಿ. ಈ ಕ್ವಶನ್ ಮಾಡೋನು ಇದನ್ನು ಮಾಡಿ ಮ್ಯಾಲೆ ಹೋಗೋಣ, ಅವಾಗ ನಿಮಗೆ ಕ್ಲಾರಿಟಿ ಬರ್ತೈತಿ. ಈಗ ಇಲ್ಲಿ ನೋಡ್ರಿ ಡಿಜಿಟಲ್ ಸಮ್ ಚೆಕ್ ಮಾಡ್ತಾ ಹೋಗ್ತೇನೆ ನಾ. ಡಿಜಿಟಲ್ ಸಮ್ ಅಂತಂದ್ರೆ ಏನ? ಡಿಜಿಟಲ್ ಸಮ್ ಅಂತಂದ್ರೆ ನಿಮ್ಗೆ ಅದನ್ನು ಒಂದು ಸ್ಮಾಲ್ ಸೆಂಟೆನ್ಸ್ದಾಗ ಹೇಳ್ಬಿಡ್ತೀನಿ. ಸಮ್ ಆಫ್ ಡಿಜಿಟ್ಸ್ ಮಾಡ್ಬೇಕು ಫಸ್ಟ್. ಸ್ಟೆಪ್ ನಂಬರ್ ಏನು? ಸಮ್ ಆಫ್ ಡಿಜಿಟ್ಸ್ ಮಾಡ್ಬೇಕು. ಏನು ಬೇಕಾದ ನಂಬರ್ ಇರಲಿ ಅದು. ಎರಡನೇದ್ದು ಏನು ಮಾಡಬೇಕು ಅಂತಂದ್ರೆ ಸಮ್ ಆಫ್ ಡಿಜಿಟ್ಸ್ ಟೇಕ್ ಇಟ್ ಟು ಸಿಂಗಲ್ ಡಿಜಿಟ್. ಸಮ್ ಆಫ್ ಡಿಜಿಟ್ಸ್ ಟು ಸಿಂಗಲ್ ಡಿಜಿಟ್. ಅಂದರೆ ಯಾವಾಗಲೂ ನಿಮ್ಗೆ ಸಿಂಗಲ್ ಡಿಜಿಟ್ ಬರೋ ಥರ ನೀವು ಇದನ್ನು ಮಾಡ್ಬೇಕು. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ನೋಡ್ರಿ 2 3 5 8, 2 + 3 + 5 + 8 ಮಾಡಿದ್ನಿ 18 ಬಂತು. ಇಲ್ಲಿಗೆ ನಿಲ್ಲಿಲ್ಲ ನಾ, ಮತ್ತೆ ಅದನ್ನು 1 + 8 ಮಾಡಿ ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡಿ ಅದರದ್ದು ಡಿಜಿಟಲ್ ಸಮ್ ಬರ್ಕೊಂಡು. ಸೊ ಡಿಜಿಟಲ್ ಸಮ್ ಅಂತಂದ್ರೆ ಸಮ್ ಆಫ್ ಡಿಜಿಟ್ಸ್ ಟು ಸಿಂಗಲ್ ಡಿಜಿಟ್. ಪ್ರತಿ ಸಾರಿ ನೀವು ಸಿಂಗಲ್ ಡಿಜಿಟ್ಗೆ ಹೋಗಿ ನಿಲ್ಬೇಕು. ಓಕೆ, ಇದು ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಡ್ರಿ. ಈ ಕ್ವಶನ್ ಮಾಡ್ತಾ ಹೋಗೋಣ. ಇಲ್ಲಿ ಈಗ ಸಮ್ ಆಫ್ ಡಿಜಿಟ್ಸ್ ಮಾಡೋಣ. 3 + 2 + 6 ಎಷ್ಟಾಯಿತು? 7 ಆಯಿತು. ಪ್ಲಸ್ ಬರ್ಕೊಳ್ಳೋಣ. ಇಲ್ಲೇನಾಗುತ್ತೆ? 10 17 ಆಯಿತು. ಎಷ್ಟಾಯಿತು? 17 ಆಯಿತು. ಇಲ್ಲೇನಾಯಿತು? 2 3 5 6 7 ಆಯ್ತು. ಇದು 7 ಆಯಿತು. ಈಗ ಈ 7 ಇವು ಸಿಂಗಲ್ ಡಿಜಿಟ್ ಅದಾವೆ, ಇವ್ರ ಬಗ್ಗೆ ಟೆನ್ಷನ್ ಇಲ್ಲ. ಬಟ್ ಈ 17 ಅನ್ನೋದೇನಾಯಿತು? ಡಬಲ್ ಡಿಜಿಟ್ ಆಯಿತು. ಅದ್ರ ಬದಲಾಗಿ ನಾವು ಏನು ಬರ್ಕೋಬೇಕು? 1 + 7 ಅಂತ ಅದನ್ನು ಮತ್ತೆ ಸಿಂಗಲ್ ಡಿಜಿಟಿಗೆ ಕನ್ವರ್ಟ್ ಮಾಡಬೇಕು. ಸಮ್ ಆಫ್ ಡಿಜಿಟ್ಸ್ ಟು ಸಿಂಗಲ್ ಡಿಜಿಟ್, ದ್ಯಾಟ್ ಶುಡ್ ಬಿ ಯುವರ್ ಏಮ್. ಓಕೆ, ಈಗೇನಾಗುತ್ತೆ? 7 + 8 + 7 ಆಯಿತು. ಹೌದಾ? 14 22 ಆಯಿತು. 22 ಅಂತಂದರೆ ಎಷ್ಟಾಯಿತು? 2 + 2 4 ಆಯಿತು. ಸೊ ಈಗ ನಿಮಗೆ ಡಿಜಿಟಲ್ ಸಮ್ 4 ಕೊಡೋ ಅಂಥ ಆಪ್ಷನ್ನ ಇಲ್ಲಿ ನೀವು ಹುಡುಕಬೇಕು. ಡಿಜಿಟಲ್ ಸಮ್ 4 ಕೊಡೋ ಅಂಥ ಆಪ್ಷನ್ ಇದು ಎಷ್ಟಾಗ್ತಾ ಇದೆ ನೋಡ್ರಿ. ಇನ್ನೊಂದು ಸರಿ 3 + 2 5. ಇಲ್ಲಿ ನೋಡ್ರಿ, ಇಲ್ಲಿ 6 ಆಗಬೇಕಿದು, ಅಂದರೆ ಇದು 6 ಆಗಬೇಕು. ಓಕೆ, ಅವಾಗ ಇದು 6 ಆಯ್ತು. ಅಂದರೆ ಇದು 21 ಆಗ್ತಾ ಇದೆ. ದ್ಯಾಟ್ ಮೀನ್ಸ್ 2 + 1 ಆಗಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ 3 ಆಗಬೇಕು, ನಾಟ್ ದ 4. ಓಕೆ, ಸೊ ಈಗ ನೋಡ್ರಿ, ಇಲ್ಲಿ 3 ಕೊಡೋ ಅಂಥವು. ನಾ ಏನು ಹೇಳಿದ್ನಿ? 9ಗಳನ್ನು ಇಗ್ನೋರ್ ಮಾಡ್ಬೇಕಂತ ಹೇಳಿದ್ನಿ. 9 9 0 ಇಗ್ನೋರ್ ಮಾಡಿದ್ನಿ, ಅಂದರೆ ಇಲ್ಲಿ ಡಿಜಿಟಲ್ ಸಮ್ 4 ಬರ್ತಾ ಇದೆ. 9 9 0 ಇಗ್ನೋರ್ ಮಾಡಿದ್ನಿ, ಇಲ್ಲಿ ಏನು ಬರ್ತಾ ಇದೆ? 5 ಬರ್ತಾ ಇದೆ. ಇಲ್ಲಿ 9 9 0 ಇಗ್ನೋರ್ ಮಾಡಿದ್ನಿ, ಇಲ್ಲಿ ಏನು ಬರ್ತಾ ಇದೆ? 6 ಬರ್ತಾ ಇದೆ. 6 ಬರ್ತಾ ಇದೆ. ಇಲ್ಲಿ 9 9 0 ಇಗ್ನೋರ್ ಮಾಡಿದಾಗ ಇಲ್ಲಿ ಏನು ಬಂತು? ಡಿಜಿಟಲ್ ಸಮ್ 3 ಬರ್ತಾ ಇದೆ. ನಮ್ಮ ಡಿಜಿಟಲ್ ಸಮ್ ಇಲ್ಲಿ ಏನು ಬಂದಿತ್ತು? 3 ಬಂದಿತ್ತು. ಇಲ್ಲೇನು ಡಿಜಿಟಲ್ ಸಮ್ ಸಿಗ್ತಾ ಇದೆ? 3 ಸಿಗ್ತಾ ಇದೆ. ಅಂದ್ರೆ ರೈಟ್ ಆಪ್ಷನ್ ಇದೆ. ದಿಸ್ ಈಸ್ ದಿ ರೈಟ್ ಆಪ್ಷನ್. ಓಕೆ, ಹಂಗೆ ಈಗ ಡೆಸಿಮಲ್ಗೆ ಹೋಗೋಣ. ಡೆಸಿಮಲ್ ಅನ್ನು ಈಗೇನು ನೀವು ನಂಬರ್ಗಳನ್ನು ಮಾಡಿದ್ರಲ್ಲ ಹಂಗೆ ಮಾಡೋದು. ಡೆಸಿಮಲ್ದಾಗ ಏನು ವಿಶೇಷತೆ ಇಲ್ಲ ಮತ್ತೆ. ಅಂದರೆ ಇದನ್ನೇನು ಮಾಡೋದು? 1 + 5 ಅಂತ ಬರ್ಕೊಳ್ಳೋದು. ಅಂದರೆ ಇದನ್ನೇನು ಮಾಡೋದು? 3 + 2 + 5 ಅಂತ ಬರ್ಕೊಳ್ಳೋದು. ಇದನ್ನೇನು ಮಾಡೋದು? 2 + 3 + 9 ಅಂತ ಬರ್ಕೊಳ್ಳೋದು. ಓಕೆ, ಈಗ ಇವುಗಳದೆಲ್ಲ ನೋಡ್ರಿ. 1 + 5 ಅಂದರೆ ಎಷ್ಟು? 6 ಬರ್ಕೊಡ್ರಿ. 3 + 2 5, 5 + 5 ಅಂದರೆ ಎಷ್ಟು? 10 ಬರ್ಕೊಡ್ರಿ. ಇದೇನು? 2 3 5, 5 + 9 9 ಅಂದರೆ ಎಷ್ಟು? 14 ಬರ್ಕೊಡ್ರಿ. ಬಟ್ ಈಗ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಎಲ್ಲನೂ ಸಿಂಗಲ್ ಡಿಜಿಟ್ ಆಗಿಲ್ಲ ಇನ್ನು. ಇದು ಒಂದಿದೆ, ಇದು 10 ಇದೆ, ಇದನ್ನು 1 + 0 ಅಂತ ಬರ್ಕೊಂಡು ಸಿಂಗಲ್ ಮಾಡಬೇಕು. ಇದು 14 ಇದೆ, ಇದನ್ನು 1 + 4 ಅಂತ ಬರ್ಕೊಂಡು ಸಿಂಗಲ್ ಮಾಡಬೇಕು. ಅವಾಗ ಇದು 6 ಆಗುತ್ತೆ. ಇದು 1 + 0 ಅಂತಂದರೆ ಇದು 1 ಆಗುತ್ತೆ. ಇದು 1 + 4 ಅಂತಂದರೆ ಎಷ್ಟಾಗುತ್ತೆ? 5 ಆಗುತ್ತೆ. ಟೋಟಲ್ ಎಷ್ಟಾಗ್ತೈತಿ? 12 ಆಗ್ತೈತಿ. ಮತ್ತು ನೋಡ್ರಿ, ಡಬಲ್ ಡಿಜಿಟ್ ಇದೆ. ಯು ವಿಲ್ ಎಂಡ್ ಅಪ್ ವಿತ್ 1 + 2 ಆ್ಯಂಡ್ 3. ಓಕೆ, ಈಗ ಇಲ್ಲಿ ಹೋಗಿ 3 ಡಿಜಿಟಲ್ ಸಮ್ ಕೊಡೋ ಅಂಥ ಆಪ್ಷನ್ನ ನೀವು ಟಿಕ್ ಮಾಡ್ಬೇಕು. ಈಗ ನೋಡ್ರಿ, 6 + 7 ಎಷ್ಟಾಯ್ತು? 13 ಆಯ್ತು. 13 + 6 ಎಷ್ಟಾಯ್ತು? 16 ಆಯ್ತು. 16 ಅಂತಂದ್ರೆ ಇದೇನು ಕೊಡ್ತಾ ಇದೆ? 16 ಅಂತಂದ್ರೆ ಇಟ್ ಈಸ್ ಗಿವಿಂಗ್ ಯು 7 ಆಸ್ ದಿ ಸಮ್ ಆಫ್ ಡಿಜಿಟ್ಸ್. ಎಷ್ಟು ಕೊಡ್ತಾ ಇದೆ? 1 + 6 ಈಸ್ ಈಕ್ವಲ್ ಟು ವಾಟ್? 7 ಕೊಡ್ತಾ ಇದೆ. ಹಾಗಾದ್ರೆ ಈ ಆಪ್ಷನ್ ಅಲ್ಲ. ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, 5 + 7 12 ಆಯ್ತು. 12 + 9 ಎಷ್ಟಾಯ್ತು? 21 ಆಯ್ತು. ಟೋಟಲ್ ಎಷ್ಟು ಬರ್ತಾ ಇದೆ? 21. 21ನ್ನು ನೀವು ಸಿಂಗಲ್ ಮಾಡಬೇಕು. 2 + 1 ಮಾಡಿದ್ರಿ 3 ಕೊಡ್ತಾ ಇದೆ. ನಮ್ಮ ಆನ್ಸರ್ ಇಲ್ಲಿ ಏನು ಬಂದಿತ್ತು? 3ನ ಬಂದಿತ್ತು, ಸಮ್ ಆಫ್ ಡಿಜಿಟ್ಸು. ಹೀಗಾಗಿ ನಮ್ಮ ಕರೆಕ್ಟ್ ಆಪ್ಷನ್ ಏನು ಇದೆ. ಇನ್ನು ಮುಂದಿಂದು ನಾವು ಚೆಕ್ ಮಾಡಬೇಕು, ಬೇಕಾದ್ರೆ ನೀವು ಮಾಡ್ಕೊರಿ. 3 + 7 ಎಷ್ಟಾಯಿತು? 10. 10 + 6 ಎಷ್ಟಾಯಿತು? 16. 16 ಅಂದರೆ 1 + 6 7. ಸೊ ದಿಸ್ ಈಸ್ ನಾಟ್ ದ ರೈಟ್ ಆನ್ಸರ್. 4 + 7 ಎಷ್ಟಾಯಿತು? 11. 11 + 8 ಎಷ್ಟಾಯಿತು? 19. 19 ಅಂದರೆ 1 + 9. 1 + 9 ಅಂದರೆ 10. 10 ಅಂದರೆ 1 + 0 1. ಸೊ ಇದು ಕೂಡ ಅಲ್ಲ. ದಿಸ್ ಈಸ್ ದಿ ರೈಟ್ ಆಪ್ಷನ್.
ಸೊ ನೀವು ಡೆಸಿಮಲ್ ಇದ್ರೂ ಸೇಮ್ ಅಪ್ರೋಚ್, ಆಮೇಲೆ ಮಾಮೂಲಿ ನಂಬರ್ಗಳಿದ್ರೂ ಸೇಮ್ ಅಪ್ರೋಚ್. ಓಕೆ, ಈಗ ಇಲ್ಲೇನು ಕೇಳ್ತಾ ಇದ್ದಾನು, ಡೆಸಿಮಲ್ ಡಿಜಿಟಲ್ ಸಮ್ ಆಫ್ 93 ಮೈನಸ್ 21. ಅವ್ ನಿಮ್ಗೆ ಡಿಜಿಟಲ್ ಸಮ್ ಕೇಳತಾನೆ. ನಿಮಗೆ ಅವನು 93 ಮೈನಸ್ 21 ಅಂದರೆ ಎಷ್ಟು ರೀ ಅಂತ ಕೇಳ್ತಾ ಇಲ್ಲ. ಹೆಂಗೆ ಕೇಳ್ತಿದ್ದ ಅಂದರೆ ನೀವು 72 ಅಂತ ಬರಿತಿದ್ರಿ. ಬಟ್ ಅವ್ನು ಕೇಳ್ತಿರೋದು ನಿಮಗೆ ಡಿಜಿಟಲ್ ಸಮ್ ಅಂದಾಗ ನೀವು 9 ಇಗ್ನೋರ್ ಮಾಡ್ಬೇಕು. ಅಂದರೆ ಇಲ್ಲಿ 3 ಉಳಿತು. ಇದೇನಾಗುತ್ತೆ, ಇದು 21 ಹೆಂಗೆ ಬರ್ಕೋಬೇಕು, 2 + 1 ಅಂತ ಬರ್ಕೋಬೇಕು. ಸಿಂಗಲ್ ಡಿಜಿಟ್ ಶುಡ್ ಬಿ ಯುವರ್ ಫೋಕಸ್. ಸೊ ಅಲ್ಲಿಗೇನಾಯಿತು, ಇದೇನಾಯಿತು 0 ಆಯಿತು. ಅದರ ಅರ್ಥ ದಿಸ್ ಈಸ್ ದಿ ರೈಟ್ ಆಪ್ಷನ್. ಇಲ್ಲಿಂದನೂ ಮಾಡ್ಬೋದಾಗಿತ್ತು ಅದನ್ನು. ಹೆಂಗೆ 93 ಮೈನಸ್ 21 ಮಾಡಿ 72 ಅಂದರೆ ಏನು, 7 + 2 7 + 2 ಅಂದರೆ ಏನು, 9 ಅಂತಂದ್ರೆ ನಾನೇನು ಹೇಳಿದ್ದೀನಿ, ದಿಸ್ ಈಸ್ ಡಿವಿಸಿಬಲ್ ಬೈ 9. ಹೀಗಾಗಿ ರಿಮೈಂಡರ್ ಏನಾಗಬೇಕು, 0 ಆಗಬೇಕು. ಸೊ ರೈಟ್ ಆನ್ಸರ್ ಈಸ್ 0. ಹಂಗೂ ಮಾಡ್ಬೋದಿತ್ತು, ಹಿಂಗೂ ಮಾಡ್ಬೋದಿತ್ತು. ಓಕೆ, ಈಗ ಒಂದಷ್ಟು ಲೈಕ್ ರಿಯಲಿ ವೆರಿ ಗುಡ್ ಕ್ವಶನ್ಸ್, ಆಮೇಲೆ ಆ್ಯಪ್ಟಿಟ್ಯೂಡಲ್ಲಿ ಬಂದಿರೋವಂಥ ಕ್ವಶನ್ಸು ಅಂಥವನ್ನು ತೊಗೊಂಡಿದ್ದೀನಿ ನಾ ಈಗ. ಓಕೆ, ಈ 3 ಕ್ವಶನ್ನು ನಾನು ನಿಮ್ಗೆ ಬೇಸಿಕ್ ಅರ್ಥ ಆಗಲಿ ಅಂತ ಹಾಕ್ಕೊಂಡಿದ್ದೆ. ಸೊ ಈಗ ನಿಮ್ಗೆ ಇಲ್ಲಿ ಟಾಪಿಕನ್ನು ಹೇಳ್ಕೊಟ್ಟಿದ್ದೀನಿ ನಾನು, ಆಮೇಲೆ ಇಲ್ಲಿ ಬೇಸಿಕನ್ನು ಹೇಳ್ಕೊಟ್ಟಿದ್ದೀನಿ. ಇನ್ನು ಈ ಬೇಬಿ ಡಿಜಿಟಲ್ ಸಮ್ ಇದೆಯಲ್ಲ, ಅಂದ್ರೆ 3's ರಿಮೈಂಡರ್ ಏನಿದೆಯಲ್ಲ, ಅದನ್ನು ನೀವು ಎಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ, ಈಗ ಕೆಲವೊಂದು ಟೈಮ್ದಾಗ 9 ಡಿಜಿಟಲ್ ಸಮ್ 9 ಮೆಥಡ್ ವರ್ಕ್ ಆಗಂಗಿಲ್ಲ. ಅಂಥಲ್ಲಿ ನೀವು 3 ಟ್ರೈ ಮಾಡ್ಬೇಕು. ಸೊ ಯಾಕಂತಂದ್ರೆ 3rd ಟೇಬಲ್ದಾಗ 9 ಇದೆ, ಬಟ್ 9 ಟೇಬಲ್ದೊಳಗೆ 3 ಇಲ್ಲ. ಹೀಗಾಗಿ ಎಲ್ಲ ನಂಬರನ್ನು 9ಇಂದನ ಹೋಗ್ತಾವಂತ ಹೇಳೋಕ್ಕಾಗಂಗಿಲ್ಲ. ಹೀಗಾಗಿ ಯಾವ ನಂಬರ್ 9ಇಂದ ಹೋಗ್ತಾ ಇಲ್ಲ ಅಂಥ ನಂಬರ್ನ ನೀವು 3ಇಂದ ಟ್ರೈ ಮಾಡ್ಬೇಕು. ಸೊ ದೇರ್ ಈಸ್ ಅ ಚಾನ್ಸ್ ದಟ್ ಯು ವಿಲ್ ಗೆಟ್ ದ ಆನ್ಸರ್. ಹೀಗಾಗಿ 3 ಅನ್ನೋದು ಒಂದು ನಿಮಗೆ ಹೆಂಗಂತಂದ್ರೆ 3 ಅನ್ನೋದು 2ನೇ ಬಾನ್ ಇದ್ದಂಗೆ. 1ನೇ ಬಾನ 9, 2ನೇ ಬಾನ ನಿಮ್ಮದು 3. ಓಕೆ, ನೋಡ್ರಿ ಈಗ ನಿಮ್ಗೆ ಬಹಳಷ್ಟು ಕಡೆ ಇದು ಹೆಲ್ಪ್ ಆಗ್ತೈತಿ. ಈಗ ಇಂಥವೆಲ್ಲ ಆ್ಯಪ್ಟಿಟ್ಯೂಡ್ದಾಗ ಕ್ವಶನ್ ಬರ್ತಾವೆ. ಹಿಂಗೆ ಕೊಟ್ಬಿಟ್ಟು ಇದ್ರ ಸಮ್ ಏನ್ರಿ ಅಂತ ಹೇಳ್ಬಿಡ್ತಾನೆ. ನೀವು ನಾರ್ಮಲ್ ಆಗಿ ಅದನ್ನು ಎಲ್ಲ ಒಂದ್ರ ತಳಗೆ ಒಂದು ಬರ್ಕೊಂಡು ಆ್ಯಡ್ ಮಾಡ್ತಾ ಹೋಗ್ತೀರಿ, ಅದು ಬಹಳಷ್ಟು ಟೈಮ್ ತೊಗೋತೈತಿ. ಅದ್ರ ಬದಲಾಗಿ ನೀವು ಡಿಜಿಟಲ್ ಸಮ್ ಇದನ್ನು ನೀವು ಸ್ಕಿಲ್ ಥರ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ, ಈಗ ಹೆಂಗೆ ಕೋಡಿಂಗ್ ಸ್ಕಿಲ್ ಕಲಿತೀರಲ್ಲ, ಹಂಗೆ ಇದು ಒಂಥರ ಸ್ಕಿಲ್. ಇದನ್ನು ನೀವು ಬಹಳಷ್ಟು ಕಡೆ ಯೂಸ್ ಮಾಡ್ಬೋದು. ಸೊ ನೋಡೋಣ ಇದಕ್ಕೆ ಏನು ಆನ್ಸರ್ ಅಂಥೇಳಿ. ನೋಡ್ರಿ ಇಲ್ಲಿ 6 + 3 9, 9 + 7 ಎಷ್ಟಾಯಿತು, 16, 16 + 2 ಎಷ್ಟಾಯಿತು, 18, 18 + ಎಷ್ಟಾಗುತ್ತೆ, 8, 26 ಆಗ್ತೈತಿ. ಹೌದಾ, ತೋರಿಸ್ಬಿಡ್ತೇನೆ. 6 + 3 + 7 + 2 + 8. ಹೌದು ಇಲ್ವೋ? ಈಗ ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ. ನಾನು ನಿಮ್ಗೆ ಏನು ಹೇಳಿದ್ದೀನಿ, 9ಗಳನ್ನು ಇಗ್ನೋರ್ ಮಾಡ್ಬೋದು, 0ಗಳನ್ನು ಇಗ್ನೋರ್ ಮಾಡ್ಬೋದು. ಆಮೇಲೆ 9 ಕೊಡೋವಂಥ ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ ಟು 9 ಇದ್ದರೂ ಅವನು ನಾವೇನು ಮಾಡ್ಬೋದು, ಇಗ್ನೋರ್ ಮಾಡ್ಬೋದು. ಇವನು ಇಗ್ನೋರ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಇಲ್ಲಿ ನೀವು ನೋಡಿದ್ರಿ ಅಂತಂದ್ರೆ 6 3ನ ಇಗ್ನೋರ್ ಮಾಡ್ಬೋದಿತ್ತು, 7 8ನ 7 2ನ ಇಗ್ನೋರ್ ಮಾಡ್ಬೋದಿತ್ತು. ಯಾಕಂದ್ರೆ ಅವು 9 ಕೊಡ್ತಾ ಇದಾವೆ. ಅಂದರೆ ಆ್ಯಕ್ಚುಲಿ ಮೊದಲನೇ ನಂಬರಿಂದ ನಮಗೆ ಬರೀ 8 ಸಿಗ್ತಾ ಇದೆ. ಈಗ ಇಲ್ಲಿ 7, ಆಮೇಲೆ 7 14 + 4 ಎಷ್ಟಾಯ್ತು, 18 ಆಯ್ತು. ಅದನ್ನು ಪೂರ್ತಿ ಇಗ್ನೋರ್ ಮಾಡ್ಬೋದು, ಯಾಕಂದ್ರೆ 18 ಅನ್ನೋದು ಇದರಿಂದ ಹೋಗ್ಬಿಡೋದು. ಆಮೇಲೆ ಈ 8 ಮತ್ತು 1 ಇದು 9 ಆಯಿತು. ಅಂದರೆ ನಮಗೆ ಅಲ್ಲಿ ಸೆಕೆಂಡ್ ನಂಬರಿಂದ ಜಸ್ಟ್ 0 ಸಿಗ್ತಾ ಇದೆ, ಏನೂ ಉಳಿತಾ ಇಲ್ಲ ಅಲ್ಲಿ. ಈಗ ಇದು 2 7, ಆಮೇಲೆ ಈ 9 ತೆಗಿಬೋದಿತ್ತು. ಆಮೇಲೆ 5 ಮತ್ತು 3 ಇಲ್ಲೇನು ಸಿಕ್ತು, 8 ಸಿಕ್ತು. ಓಕೆ, ಅಂದ್ರೆ 8 + 8 ಎಷ್ಟಾಯಿತು, 16. 16 ಅಂತಂದ್ರೆ 1 + 6 ಆಯಿತು, ಅದಾತ್ರ ಏನು 7 ಆಯಿತು. ನೋಡ್ರಿ, ಇಷ್ಟು ನಿಮಗೆ ಸಿಕ್ತು ಅಂತಂದ್ರೆ ನೀವು ಎಲ್ಲ ಕುತ್ಕೊಂಡು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಟ್ರಿಕ್ಕು ಯೂಸ್ ಮಾಡಿದರೆ ಇನ್ನೂ ಈಸಿ ಆಗ್ತಾ ಹೋಗ್ತೈತಿ. ಇನ್ನು 7 ಇರೋ ಆಪ್ಷನ್ ಯಾವ್ಯಾವುದು, 2 + 3 5 + 6 7 ಇದೇ ಆಪ್ಷನ್ ಕರೆಕ್ಟ್. ಇಲ್ಲಿ ಚೆಕ್ ಮಾಡಿರಿ, 3 + 4 7 ಇದು 8 ಕೊಡ್ತಾ ಇದೆ. ಡಿಜಿಟ್ಗಳನ್ನು ಆ್ಯಡ್ ಮಾಡಿದರೆ 4 4 8 11 14 15 ಕೊಡ್ತಾ ಇದೆ. 15 ಕೊಟ್ಟರೆ ಇದು 1 + 5 ಕೊಡುತ್ತೆ. ಅದರ ಅರ್ಥ ಇದೆಷ್ಟು ಕೊಡ್ತೈತಿ, 6 ಕೊಡ್ತೈತಿ. ಹೀಗಾಗಿ ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ, ಇದು ಅಲ್ಲ, ಇದು ಅಲ್ಲ. ಯಾಕಂದ್ರೆ ನಮಗೆ ಡಿಜಿಟಲ್ ಸಮ್ 7 ಬರಬೇಕು. ಈಗ ಎಷ್ಟು, ಇದು 1 + 3 4 ಆಯಿತು, 12 17 21 ಆಯಿತು. 21 ಅಂತಂದರೆ ಇದು 2 + 1 ಮಾಡ್ಕೋಬೇಕು. ಡಬಲ್ ಡಿಜಿಟ್ ಬಂದಾಗ ಅಲ್ಲಿ ನಿಲ್ಲಬೇಡ್ರಿ, ಅದನ್ನು ಮತ್ತೆ ನೀವು ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡಿಕೊಡ್ರಿ. ದೇರ್ ಫೋರ್ ದ ಆನ್ಸರ್ ಈಸ್ ಆಪ್ಷನ್ ನಂಬರ್ ಎ. ನೋಡ್ರಿ, ಈ ಥರ ಪರ್ಸೆಂಟೇಜ್ ಲೆಕ್ಕಗಳನ್ನು ಈ ಡಿಜಿಟಲ್ ಸಮ್ ಮೆಥಡಿಂದ ಮಾಡ್ಬೋದು ಆರಾಮಾಗಿ. 53% ಅಂತಂದ್ರೆ ಏನು, 53% ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ನಾ ಏನೇನು ಹೇಳಿದ್ದೆ, 3 ಬರಬಾರ್ದು, 6 ಬರಬಾರ್ದು, 9 ಬರಬಾರ್ದು ಡಿವಿಷನ್ ಇದ್ದಾಗ. ಈಗ 53% ಅಂತಂದ್ರೆ ಏನು ಬರ್ತೈತಿ,
53% ನಾವು ಹೆಂಗೆ ಬರಿತೀವಿ 53/53 ಏನು ಬರಿತೀವಿ 100 ಬರಿತೀವಿ ಹೌದಾ 100 ಅಂತಂದ್ರೆ ಅದ್ರ ಡಿಜಿಟಲ್ ಸಮ್ ಏನಾಗುತ್ತೆ 1 + 0 + 0 1 ಆಗ್ತೈತಿ ಸೊ ಅವಾಗ ಇದೇನಾಯಿತು 53ನ ಮತ್ತು ನಾವು 5 + 3 ಅಂತ ಬರೆದು 8 ಅಂತ ತೊಗೊಂಡ್ಬಿಡ್ತೀವಿ ಓಕೆ ಸೊ 3 6 9 ಬರಬಾರ್ದು ಅಂದರೆ ಇನ್ನು ಉಳಿದಿರೋ ಯಾವ ಬಂದರೂ ನಡೀತಾವ್ರಿ ಯಾವ್ಯಾವ ಉಳಿದು 3 6 9 ಬಿಟ್ರೆ 1 ಬರ್ಬೋದು ಹೌದಾ 2 ಬರ್ಬೋದು ಹೌದಾ ಆಮೇಲೆ 4 ಬರ್ಬೋದು ಹೌದಾ ಆಮೇಲೆ 5 ಕೂಡ ಬರ್ಬೋದು ಹೌದಾ ಆಮೇಲೆ 6 ಬರೋ ಹಾಗಿಲ್ಲ 7 ಬರ್ಬೋದು 8 ಬರ್ಬೋದು 9 ಬರ್ಬೋದು ಓಕೆ ಅಂದರೆ 1 2 4 5 7 8 ಬರ್ಬೇಕು ಬಟ್ ಎವ್ರಿ ಟೈಮ್ ನೀವು ಏನು ಮಾಡ್ಬೇಕಂತಂದ್ರೆ ನಿಮ್ಗೆ ಡಿನಾಮಿನೇಟರ್ ಬರ್ತೈತೆ ಆ ಕಾನ್ಸೆಪ್ಟ್ ಬಂದಾಗ ನಾನು ಹೇಳ್ತೀನಿ ನಿಮ್ಗೆ ಈಗ ಜಸ್ಟ್ ಇವು ಬರಬಹುದು ದೀಸ್ ಆರ್ ಓಕೆ ದೀಸ್ ಆರ್ ನಾಟ್ ಓಕೆ ಇದೊಂದು ನೆನಪಿಟ್ಕೊಡ್ರಿ ಡಿವಿಷನ್ ಇದ್ದಾಗ ಸೊ ಈಗ ನಿಮ್ಗೆ ಇಲ್ಲಿ ಏನಾಯಿತು ಅಂದ್ರೆ 53% ಅಂದ್ರೆ 53/100 ಆಯಿತು ಡಿನಾಮಿನೇಟರ್ದಾಗ 100 ಅಂತಂದ್ರೆ ಏನು 1 ಬರ್ತಾ ಇದೆ ಸೊ ಏನು ತೊಂದರೆ ಇಲ್ಲ ಅದರ ಅರ್ಥ ಏನು ಇದು 5 + 3 ಎಷ್ಟು ಕೊಡ್ತೈತಿ ಇದು 8 ಕೊಡ್ತೈತಿ ಆಫ್ ಅಂತಂದ್ರೆ ಏನು ಇಂಟು ಮ್ಯಾಥಮೆಟಿಕ್ಸ್ದಾಗ 1 2 0 ಇದ್ರ ಡಿಜಿಟಲ್ ಸಮ್ ಎಷ್ಟು ಕೊಡ್ತೈತಿ 1 + 2 + 0 ಅಂತಂದ್ರೆ ಇದು ಎಷ್ಟು ಕೊಡುತ್ತೆ 3 ಕೊಡ್ತೈತಿ ಹಿಂಗೆ ಬರ್ಕೊಡ್ರಿ ಈಗ ಇದು 25% ಅಂದ್ರೆ 2 + 5 ಎಷ್ಟು 7 ಇಂಟು ಇಲ್ಲಿ ಎಷ್ಟು ಬರ್ತೈತಿ ನೋಡ್ರಿ 8 6 14 ಆಮೇಲೆ ಇದು 16 ಅಂದ್ರೆ ಇದೆಷ್ಟು ಕೊಡ್ತಾ ಇದೆ 7 ಕೊಡ್ತಾ ಇದೆ ಈಸ್ ಈಕ್ವಲ್ ಟು ಇದನ್ನ ಎಕ್ಸ್ ಅಂತ ಬರ್ಕೊಳ್ಳೋಣ ಪರ್ಸೆಂಟೇಜ್ ಆಫ್ 500 ಪರ್ಸೆಂಟೇಜ್ ಆಫ್ ವಾಟ್ 500 ಆ್ಯಕ್ಚುಲಿ ಇದೇನಾಗಬೇಕು 5 ಆಗ್ಬೇಕು ಇದು ಡಿಜಿಟಲ್ ಸಮ್ ಇದ್ರದ್ದು ಏನಾಗಬೇಕು 5 ಆಗ್ಬೇಕು ಇಲ್ಲೂ ಇಂಟು ಬರ್ಕೊಂಡ್ಬಿಡೋಣ ಇಂಟು 5 ಆಗಿಬಿಡ್ಬೇಕು ಯಾಕೆ 5 ಆಯಿತು ಅಂತಂದ್ರೆ ಡಿಜಿಟಲ್ ಸಮ್ ರೀ 5 + 0 + 0 ಹಿಂಗಾಗಿ 5 ಆಯಿತು ಸೊ ಈಗ ಇಲ್ಲೇನಿದೆ 8 × 3 ಮಾಡ್ಕೋಬೇಕು ಇದು ಫಸ್ಟ್ ಇದು 8 × 3 ಮಾಡ್ಕೊಂಡ್ರಿ 24 ಆಗ್ತೈತಿ 7 7 ಎಷ್ಟಾಗ್ತೈತಿ 49 ಆಗ್ತೈತಿ ಈಸ್ ಈಕ್ವಲ್ ಟು ಇದೆಷ್ಟಾಗ್ತೈತಿ 5x ಆಗ್ತೈತಿ ಇದೆಷ್ಟಾಗ್ತೈತಿ 5x ಆಗ್ತೈತಿ x% ಅಂತಂದ್ರೆ ಮತ್ತು ಅದ್ರದ್ದು ಎಕ್ಸ್ ಅನ್ನೋದು ಓಕೆ ಈಗ ಇಲ್ಲಿ ನೋಡ್ರೆ ಇಲ್ಲಿ ನಮ್ಗೆ 2 ಡಿಜಿಟ್ ಅದಾವು ಬಟ್ ಇವನ್ನ ಸಿಂಗಲ್ ಮಾಡ್ಕೋಬೇಕು ನಾವು ಇದು 6 ಆಗ್ತೈತಿ ಇದು 9 ಬಿಟ್ಬಿಡ್ರಿ ಇಗ್ನೋರ್ ಮಾಡ್ರಿ ಅದನ್ನ ಅವಾಗ ನಿಮ್ಗೆ ಎಷ್ಟು ಉಳಿತೈತಿ 4 ಉಳಿತೈತಿ ಇಲ್ಲ ನೀವು 49 ನೋಡ್ರೆ 49 ಅಂತಂದ್ರೆ ನೀವೇನು ಮಾಡ್ತೀರಿ 4 + 9 ಮಾಡ್ತೀರಿ 4 + 9 ಮಾಡಿದಾಗ ನೀವೇನು ಮಾಡ್ತೀರಿ 13 ಮಾಡ್ತೀರಿ 13 ಮಾಡಿದಾಗ ಮತ್ತೇನು ಮಾಡ್ತೀರಿ 1 + 3 ಹೋಗಿ 4 ಅಂತ ಬರ್ತೀರಿ ನೀವು ಸೊ ಹಂಗೆ ಬಂದ್ರು 4 ಹಿಂಗೆ 9 ಇಗ್ನೋರ್ 9 ನೋಡಿದ ತಕ್ಷಣ ಇಗ್ನೋರ್ ಮಾಡಿಬಿಡ್ರಿ ಅವಾಗ ಇದೇನಾಯ್ತು ಇಲ್ಲಿ 5x ಆಯ್ತು ಹೌದಾ ಈಗ ಇಲ್ಲಿಗೆ ನಿಲ್ಬಾರ್ದು 6 + 4 ಏನು 10 ಆಯ್ತು 10 ಅಂತಂದ್ರೆ ಏನು 5x ಆಯ್ತು ಹೌದಾ ಇಲ್ಲಿ ನಿಮಗೀಗ 1 + 0 ಮಾಡ್ಕೋಬೇಕು ಇದನ್ನ 1 + 0 ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ಎಷ್ಟು ಬರ್ತೈತಿ ನಿಮ್ಗೆ 1 ಬರ್ತೈತಿ 1 ಈಸ್ ಈಕ್ವಲ್ ಟು ಏನಾಯಿತು 5x ಆಯಿತು 1 ಈಸ್ ಈಕ್ವಲ್ ಟು ಏನಾಯಿತು 5x ಆಯಿತು ಅದರ ಅರ್ಥ ಏನು ನಿಮ್ಮ x ಈಸ್ ಈಕ್ವಲ್ ಟು 1/5 ನಿಮ್ಮ x ಈಕ್ವಲ್ ಟು ಏನು 1/5 ಈಗ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಡಿನಾಮಿನೇಟರ್ದಾಗ 1 ಬರೋ ಹಂಗೆ ನೀವು ನೋಡ್ಕೋಬೇಕು 1 ಬರಬೇಕು ಅಂತಂದ್ರೆ ಇಲ್ಲಿ ಏನು ಬರ್ಬೇಕೀಗ 10 ಬರ್ಬೇಕು 10 ಬಂತು ಅಂತಂದ್ರೆ ಏನಾಗ್ತೈತಿ 1 + 0 1 ಆಗ್ತೈತೆ ಅದು ಹಿಂಗೆ 1 ಆಗ್ತೈತ್ರಿ ಸೊ ಈಗ 10 ಬರ್ಬೇಕಂದ್ರೆ ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ಬೇಕು 2 ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕು 2 ಮಲ್ಟಿಪ್ಲೈ ಮಾಡಬೇಕು ಸೊ ಆವಾಗ ನಿಮ್ಮದು ಆ್ಯಕ್ಚುಲಿ ಡಿಜಿಟಲ್ ಸಮ್ ಏನು 2 ಕೊಡ್ತಾ ಇದೆ ನಿಮ್ಮ ಡಿಜಿಟಲ್ ಸಮ್ ಏನು ಕೊಡ್ತು 2 ಕೊಡ್ತು ಇನ್ನು ಡಿಜಿಟಲ್ ಸಮ್ 2 ಇರೋವಂಥ ಆಪ್ಷನ್ನ ನೀವು ಹೋಗಿ ಇಲ್ಲಿ ಟಿಕ್ ಮಾಡ್ಬೇಕು ಇದೇನೇನು ಕೊಡ್ತೈತೆ ನೋಡ್ರಿ 9 + 2 11 11 + 5 16 ಅಂದರೆ 1 + 6 7 ಆಯಿತು ಆಗಂಗಿಲ್ಲ 6 3 9 ಇಗ್ನೋರ್ ಮಾಡಿದ್ವಿ 8 9 ಇಲ್ಲಿ 5 ಉಳಿತಾ ಇದೆ ಇದನ್ನು ಇಗ್ನೋರ್ ಮಾಡಿದ್ವಿ 5 5 10 18 20 ಅಂತಂದ್ರೆ 2 + 0 2 ಇದ ಕೊಡ್ತೈತೆ ನೋಡ್ರಿ ಆನ್ಸರ್ನ ಸೊ ದಿಸ್ ಈಸ್ ಹೌ ಯು ವಿಲ್ ಡೂ ಇಟ್ ಆಮೇಲೆ ನೀವು ಇದನ್ನು ಹಿಂಗೂ ಮಾಡ್ಬೋದಿತ್ತು ಆ್ಯಕ್ಚುಲಿ ಇಲ್ಲೇ ನೋಡ್ರೆ ಇಲ್ಲೇ ನಿಮ್ಗೆ ಎಕ್ಸ್ ವ್ಯಾಲ್ಯೂ 10/5 ಸಿಕ್ಬಿಡ್ತೈತಿ 10/5 ವಿಚ್ ಇಂಪ್ಲೈಸ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ 2 ಇಲ್ಲೂ ನೀವು ಮಾಡಬೇಕಾಗಿತ್ತು ಬಟ್ ನಾನು ನಿಮ್ಗೇನು ಹೇಳಿದ್ದೀನಿ ಡಬಲ್ ಡಿಜಿಟ್ ಬಂದಾಗ ಒಂದ್ಸರಿ ಇವು ಕನ್ವರ್ಟೆಡ್ ಟು ಸಿಂಗಲ್ ಡಿಜಿಟ್ ಸೇಫರ್ ಸೈಡ್ ಅಷ್ಟೆಲ್ಲ ಮಾಡಿ ಇನ್ನೊಂದು ಸ್ಟೆಪ್ ಮಾಡೋದಕ್ಕೆ ಏನು ನಮ್ದು ಹೋಗೈತ್ರ ಆನಿ ಮಾಡಿ ಆನಿ ಬಾಲ ಮಾಡದೇ ಇರೋದು ಮೂರ್ಖತನ ಹೀಗಾಗಿ ಐ ಆಮ್ ಫಾಲೋಯಿಂಗ್ ದ ರೂಲ್ಸ್ ಯಾವಾಗೂ ಮ್ಯಾಥಮೆಟಿಕ್ಸಲ್ಲಿ ರೂಲ್ಸ್ ಫಾಲೋ ಮಾಡ್ಬೇಕು ಈ ಥರ ಇವು ಕ್ವಶನ್ಗಳು ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಂಥ ಕ್ವಶನ್ಗಳು ಕೊಟ್ರಪ್ಪ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಫೈಂಡ್ ದ ವ್ಯಾಲ್ಯೂ ಆಫ್ x³ + 27 x² + 243x + 631 ಅಂತ ಇದ್ದಾನೆ ನಾರ್ಮಲಿ ನಿಮ್ಗೆ ಡಿಜಿಟಲ್ ಸಮ್ ಮೆಥಡ್ ಗೊತ್ತಿರಲಿಲ್ಲ ಅಂತಂದ್ರೆ ನೀವೇನು ಮಾಡ್ತೀರಿ ಎಕ್ಸ್ ಅನ್ನು ತೊಗೊಂಡೋಗಿ ಇಲ್ಲೆಲ್ಲ ಹಾಕಕ್ಕೆ ಚಾಲು ಮಾಡ್ತೀರಿ ಅದು ನೀವು ಮಲ್ಟಿಪ್ಲೈ ಮಾಡ್ತಾ ಎಷ್ಟು ಟೈಮ್ ತೊಗೋತೈತಿ ಭಾಳ ಟೈಮ್ ತೊಗೋತೈತ್ರಿ
ಸೊ ಇದರ ಆನ್ಸರ್ ಸಿಂಪಲ್ ಆಗಿ ನೋಡ್ರಿ, ಈಗ ಇಲ್ಲಿ 27 ಇದೆಯಲ್ಲ, 27 9ರ ಮಗ್ಗಿ ಒಳಗಿದೆ ತಾನೆ, ಅಂದ್ರೆ ಇದೇನಾಯ್ತು 2 + 7 ಏನಾಯ್ತು 9 ಆಯ್ತು. ಸೊ ಅದರ ಪ್ರಕಾರ ಇಲ್ಲಿ ಏನು ರಿಮೈಂಡರ್ ಇರಬೇಕು, 0 ಇರ್ಬೇಕು ಇಲ್ಲಿ, ಅಂದ್ರೆ ಇದನ್ನ ಪೂರ್ತಿ ಇಗ್ನೋರ್ ಮಾಡಿಬಿಡೋದು. ಈಗ ಅದು 0 ಆಯ್ತು, 2 + 7 ಅಂದ್ರೆ 9 ಇದ್ರ ಡಿಜಿಟಲ್ ಸಮ್ ನಾ ಏನು ಹೇಳಿದೀನಿ 0 ತಗೋಬೇಕು. 0 × x² 0 ಆಯ್ತಲ್ಲ, ಹೋಯ್ತು ಪೂರ್ತಿ ಅದು. ಆಮೇಲೆ ಇಲ್ಲಿ 2 + 6 9, ಇದು 9 ಕೊಡ್ತಾ ಇದೆ, ಬಟ್ ಅದರ ಡಿಜಿಟಲ್ ಸಮ್ನ ನಾವು 0 ಅಂತ ಬರ್ಕೊಂತೀವಿ. ಇದು x ಅಂದ್ರೆ ಇದು ಹೋಯ್ತು. ನೋಡ್ರಿ ಎಷ್ಟು ಖತರ್ನಾಕ್ ಇದೆ ಕ್ವಶನ್. ಆಮೇಲೆ ಈಗ 2 ಹಾಕ್ರಿ, ಇಲ್ಲಿ 2 ಹಾಕಿ ಇದನ್ನ 2³ ಅಂತ ಬರ್ಕೊಳ್ರಿ, ಯಾಕಂದ್ರೆ ಇಲ್ಲಿ ಯಾವುದು 9ದ ಮಲ್ಟಿಪಲ್ ಇಲ್ಲ. ಈಗ ಇಲ್ಲಿ ನೋಡ್ರೆ 6 + 3 9, 9 + 1 10, 6 3 9 ಇವನ್ ಇಗ್ನೋರ್ ಮಾಡ್ರಿ. ಅವಾಗ ನಿಮ್ಗೆ ಡಿಜಿಟಲ್ ಸಮ್ ಎಷ್ಟು ಸಿಗ್ತಾ ಇದೆ, 1 ಸಿಗ್ತಾ ಇದೆ. ಅದರ ಅರ್ಥ ಏನು, 8 ಆಯ್ತು. ಆಮೇಲೆ ಇಲ್ಲಿ ಏನಿದೆ ಲಾಸ್ಟಲ್ಲಿ 1 ಇದೆ. 8 + 9 ಅಂದ್ರೆ ಏನು 9. 9 ಅಂದ್ರೆ ನಿಮ್ಮ ಡಿಜಿಟಲ್ ಸಮ್ ಏನು ಸಿಗ್ಬೇಕು, 0 ಸಿಗ್ಬೇಕು ನಿಮ್ಗೆ ಡಿಜಿಟಲ್ ಸಮ್. ಅಂದ್ರೆ ಇಲ್ಲಿರುವಂಥ ಅಂಕಿಗಳನ್ನ ಆ್ಯಡ್ ಮಾಡಿದಾಗ ನಿಮ್ಗೆ 9 ಬಂದರೂ ನಡಿತೈತಿ, ಇಲ್ಲ 0 ಬಂದರೂ ನಡಿತೈತಿ, ಇವೆರಡು ಒಂದು. ಸೊ ನೀವು ಚೆಕ್ ಮಾಡ್ರಿ ಅಂಥವು ಯಾವ್ಯಾವುದು. ಇದು 1 + 1 ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಇದನ್ನ 1 3 4 ಆಯಿತು, 5 6 ಕೊಡ್ತಾ ಇದೆ, ನಾಟ್ ಕರೆಕ್ಟ್ ಆಪ್ಷನ್. ಇದೆಷ್ಟು ಕೊಡ್ತಾ ಇದೆ, 3 3 6 7 ಕೊಡ್ತಾ ಇದೆ, ನಾಟ್ ಕರೆಕ್ಟ್ ಆಪ್ಷನ್. ಇದೇನು ಕೊಡ್ತಾ ಇದೆ, 2 2 4 5 ಕೊಡ್ತಾ ಇದೆ, ನಾಟ್ ಕರೆಕ್ಟ್ ಆಪ್ಷನ್. ಇದು ನೋಡ್ರಿ 6 6 8 9 ಕೊಡ್ತಾ ಇದೆ, ದೆನ್ ದಿಸ್ ಈಸ್ ದಿ ರೈಟ್ ಆನ್ಸರ್. ಇದನ್ನ ನಾವು = 0 ಅಂತ ಕೂಡ ಬರಿತೀವಿ. ನೋಡ್ರಿ, ಒಂದ್ ವೇಳೆ ನಿಮ್ಗೆ ಡಿಜಿಟಲ್ ಸಮ್ ಗೊತ್ತಿರಲಿಲ್ಲ ಅಂದ್ರೆ ಈ ಕ್ವಶನ್, ಈ ಥರ ಕ್ವಶನ್ಗಳು ಆ್ಯಪ್ಟಿಟ್ಯೂಡಲ್ಲಿ ಬರ್ತಾವೆ. 100% ನಿಮಗೆ ಇದು ಬಹಳ ಖತರ್ನಾಕ್ ಕ್ವಶನ್ ಆಗೋದಿದೆ, ಬಹಳಷ್ಟು ಟೈಮ್ ತೊಗೊಳೋದಿದೆ. ಈಗ ಈ ಕ್ವಶನ್ ನೋಡೋಣ ಯಾರು ಮಾಡ್ತೀರಿ ಅಂತೇಳಿ. ಖತರ್ನಾಕ್ ಐತ್ರಿ ಇದು ಕ್ವಶನ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ರಿ ಏನು ಕೊಟ್ಟಾನು, x = 2 ಕೊಟ್ಟ, y = 9 ಕೊಟ್ಟ. ಓಕೆ, ಆಮೇಲೆ ಏನು ಹೇಳತಾನು, a ಅಂತಂದ್ರೆ x⁸ 8 - 1 ಡಿವೈಡೆಡ್ ಬೈ x⁴ 4 + 1 ಅನ್ನತಾನ. ಈಗ ನಿಮ್ಗೆ ಒಂದು ಸೂತ್ರ ಗೊತ್ತಿರ್ಬೇಕು, ಏನಂತಂದ್ರೆ a² - b² ಅಂದ್ರೆ ಏನು, ಹೈಸ್ಕೂಲ್ದಾಗೆಲ್ಲ ಕಲ್ತು ಬಂದಿರಿ. a + b × a - b ಸೂತ್ರ ಇದೆ, ಅದು ನಿಮ್ಗೆ ಟಕ್ ಅಂತ ಇಲ್ಲಿ ಹೊಳಿಬೇಕು ಆ್ಯಕ್ಚುಲಿ. ಹಾಗಾದ್ರೆ ಇದನ್ನು ಹೆಂಗೆ ಬರಿಬೋದು ನಾವು ಆ್ಯಕ್ಚುಲಿ, x⁴ 4 - 1 ಅಂತ ಒಂದು ಬರ್ಕೋಬೋದು, x⁴ 4 + 1 ಅಂತ ಒಂದು ಬರ್ಕೋಬೋದು. ಕೆಳಗಡೆ ಏನಿತ್ತು ಅದನ್ನು ಹಂಗೆ ಇಟ್ಕೊಳ್ರಿ, ಹಿಂಗೆ ಬರಿಬೋದು ಇದನ್ನು ಈ ಸೂತ್ರದ ಪ್ರಕಾರನ. ಯಾಕಂದ್ರೆ ಇಲ್ಲಿ 8 ಇದೆ, ಇದು ಸ್ಕ್ವೇರ್ ಇದ್ದಾಗ ಏನಾಗುತ್ತೆ, a + b a - b. ಓಕೆ, ಹಾಗಾಗಿ 8 ಇದ್ದಾಗ ಇದೇನಾಗಬೇಕು, 4 ಆಗಬೇಕು. ಈಗ ಇವೆರಡು ಕ್ಯಾನ್ಸಲ್ ಅದು. ಅದರ ಅರ್ಥ ಏನು, a = x⁴ 4 - 1 ಅಂತ. ಈಗ ಈ ಬಿಗನು ನೀವು ಹಂಗೆ ಸೂತ್ರ ಯೂಸ್ ಮಾಡ್ರಿ. ಬಿ ಏನಾಗುತ್ತೆ ನೋಡ್ರಿ, ಈಗ b = 4 ಇದೆ ಇಲ್ಲಿ, ನಾ ಹಾಗಾದ್ರೆ ಸ್ಕ್ವೇರ್ ಯೂಸ್ ಮಾಡ್ತೀನಿ, y² - 1 ಬರ್ಕೊತೀನಿ, y² + 1 ಬರ್ಕೊತೀನಿ. ಇದೇ ಸೂತ್ರ ಯೂಸ್ ಮಾಡ್ತಾ ಇದ್ದೀನಿ, ಇದೇ ಸೂತ್ರ ಯೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ಏನಿದೆ, y² + 1 ಇದೆ, ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀನಿ. y² - 1 ಈಸ್ ಯುವರ್ b, y² - 1. ಈಗ ನೀವೇನು ಮಾಡ್ರಿ, ನಿಮ್ಮ ವ್ಯಾಲ್ಯೂ ತೊಗೊಂಬಂದು ಇಲ್ಲಿ ಹಾಕ್ರಿ. a ಎಷ್ಟು ಅಂದಾನು, x ಎಷ್ಟು ಅಂದಾನು, 2 ಅಂದಾನು. ಅಂದರೆ ಇದೇನಾಗಬೇಕು, 2 ⁴ 4 - 1 ಆಗಬೇಕು. ಅದರ ಅರ್ಥ 16 - 1 ಆಗಬೇಕು, ವಿಚ್ ಈಸ್ ನಥಿಂಗ್ ಬಟ್ 15. ದ್ಯಾಟ್ ಈಸ್ ನಥಿಂಗ್ ಬಟ್ ಡಿಜಿಟಲ್ ಸಮ್. 1 + 5 = ಎಷ್ಟು, 6. ಎಷ್ಟಿದು, 6. ದಿಸ್ ಈಸ್ ಯುವರ್ a. ಓಕೆ, ಈಗ ಇಲ್ಲಿ ಬರ್ರಿ, ಬಿ 9 ಅಂತಂದಾನು, 9² - 1 ಮಾಡ್ರಿ, 81 - ಎಷ್ಟಾಗ್ತೈತಿ, 80 ಆಗ್ತೈತಿ. ಇದ್ರ ಡಿಜಿಟಲ್ ಸಮ್ 8 + 0 ಎಷ್ಟು ಸಿಗ್ಬೇಕು ನಿಮ್ಗೆ, b = 8 ಸಿಗ್ಬೇಕು. ಈ a ವ್ಯಾಲ್ಯೂ, b ವ್ಯಾಲ್ಯೂ, a = ಎಷ್ಟು ಸಿಕ್ಕೈತಿ, 6 ಸಿಕ್ಕೈತಿ. ಈ a ವ್ಯಾಲ್ಯೂ ಮತ್ತು b ವ್ಯಾಲ್ಯೂ ನೀವು ತೊಗೊಂಡು ಹೋಗಿ ಎಲ್ಲಿ ಹಾಕಬೇಕು, ಇಲ್ಲಿ ಹಾಕಬೇಕು. ಓಕೆ, ಐ ಥಿಂಕ್ ನಿಮಗಿದು ಕಾಣಿಸ್ಲಿಲ್ಲ ಅನಿಸುತ್ತೆ. ಸೊ ಎನಿವೆ ಇಲ್ಲಿ ತೋರಿಸ್ತೇನೆ ನೋಡ್ರಿ, ಹಿಂಗೆ. ಓಕೆ, ಸೊ ನಾನು ಸೂತ್ರ ಉಪಯೋಗಿಸ್ಕೊಂಡು ಇವನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವೆರಡು ಈ ಮ್ಯಾಲಿಂದ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಯಾವ ಸೂತ್ರ ಉಪಯೋಗಿಸ್ಕೊಂಡು, ಈ ಸೂತ್ರ ನಾನು ಉಪಯೋಗಿಸ್ಕೊಂಡು. ಹಂಗೆ ಬಿ ವ್ಯಾಲ್ಯೂ ನಮ್ಗೆ ಏನು ಕೊಟ್ಟಿದ್ರು, ಬಿ ವ್ಯಾಲ್ಯೂ y⁴ 4 - 1 ಡಿವೈಡೆಡ್ ಬೈ y² + 1 ಕೊಟ್ಟಿದ್ರು. ಸೊ ಅದನ್ನು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರೋದು ನಾನು ಹಿಂಗೆ ಕ್ಯಾನ್ಸಲ್ ಮಾಡಿದ್ನಿ. ಅವಾಗ ನನಗೆ a ಎಷ್ಟು ಸಿಗ್ತಾ ಇದೆ, ಇಲ್ಲಿ ಬೇಕಾದ್ರೆ ನಿಮ್ಗೆ ಇನ್ನೊಂದು ಸರಿ ನಾ a b ಮಾಡಿ ತೋರಿಸ್ತೇನೆ, ಯಾಕಂದ್ರೆ ಮೋಸ್ಟ್ಲಿ ಕಾಣಿಸ್ಲಿಲ್ಲ ಅನ್ಸುತ್ತೆ ನಿಮ್ಗೆ. a = ಏನು ಉಳಿತಾ ಇದೆ ನಿಮ್ಮದು, ಸೂತ್ರ ಉಪಯೋಗಿಸಿ ಮಾಡಿದಾಗ x⁴ 4 - 1 ಉಳಿತಾ ಇದೆ. b ಏನು ಉಳಿತಾ ಇದೆ ನಿಮ್ಮದು, ಸೂತ್ರ ಉಪಯೋಗಿಸಿ ಇದನ್ನು ಮಾಡಿದಾಗ y² - 1 ಉಳಿತಾ ಇದೆ. ಈಗ x ಅಂದರೆ ಎಷ್ಟು ಕೊಟ್ಟಾನವ, 2 ಕೊಟ್ಟಾನ. ಎಲ್ಲಿ, ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ದಾಗ x = 2. 2 ⁴ 4 ಎಷ್ಟಾಗುತ್ತೆ, 16 ಆಗ್ತೈತಿ. 16 - 1 ಎಷ್ಟು, 15.
ಬಟ್ ಡಿಜಿಟಲ್ ಸಮ್ ಎಷ್ಟಾಗಬೇಕು 1+5 ಆಗಬೇಕು. ಅಂದರೆ ಎಷ್ಟದು 6. ಅದರ ಅರ್ಥ ಎ ಈಸ್ ಈಕ್ವಲ್ ಟು 6 ಅಂತ. ಓಕೆ, ಹಂಗೆ ನೀವು ಬಿ ಮಾಡಿದ್ರಿ ಅಂತಂದ್ರೆ ವಾಯ್ ಏನು ಕೊಟ್ಟಾನು 9 ಕೊಟ್ಟಾನು. 9ರ ಸ್ಕ್ವೇರ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಷ್ಟಾಗುತ್ತೆ 81 ಆಗ್ತೈತಿ. 81 - 1 ಅಂದರೆ ಎಷ್ಟಾಯಿತು 80 ಆಯ್ತು. ಇದ್ರ ಡಿಜಿಟಲ್ ಸಮ್ ಏನಾಗಬೇಕು 8 + 0 = 8 ಆಗಬೇಕು. ಓಕೆ, ಇದು ನಿಮ್ದು ಎ ಮತ್ತು ಬಿ ವ್ಯಾಲ್ಯೂ. ಬಟ್ ಅವ್ ನಿಮಗೆ ಎ ಬಿ ವ್ಯಾಲ್ಯೂ ಕೇಳಿಲ್ಲ. ಅವ ಏನು ಹೇಳ್ತಾ ಇದ್ದಾನೆ ನಿಮ್ಗೆ ಇದ್ರ ವ್ಯಾಲ್ಯೂ ಹೇಳ್ರಿ ಅಂತಂದ. ಇದ್ರ ವ್ಯಾಲ್ಯೂ. ಸೊ ಇದ್ರ ವ್ಯಾಲ್ಯೂ ಹೇಳಕ್ಕೆ ನೀವು ಏನು ಮಾಡ್ಬೇಕೀಗ ಈ 6 ಮತ್ತು 8 ಅಲ್ಲಿ ತೊಗೊಂಡು ಹೋಗಿ ನೀವೇನು ಮಾಡಬೇಕು ಹಾಕಬೇಕು. ಓಕೆ, ಸೊ ನಾ ಏನು ಮಾಡ್ತೀನಿ ಇಲ್ಲಿ ಮಾಡ್ತೇನೆ ರೀ ಪಾರ್ಟ್. ನಿಮಗೆ ಕಾಣಿಸ್ತೈತಿ ಕೂಡ ಅದು. ಇಲ್ಲಿ ಮಾಡ್ತೇನೆ. ಸೊ ಏನು ಮಾಡೋನು ಎ ಸ್ಕ್ವೇರ್ ಅಂತ ಇದೆ. ಎ ಅಂದರೆ 6 ಸ್ಕ್ವೇರ್ ಅಂತಂದ್ರೆ 36 ಬರೀಲ್ಲ 36 ಬರಿತೀನಿ. ಪ್ಲಸ್ 2 × ಎ ಬಿ ಅನ್ನತಾನೆ. 2 × ಎ ಎಷ್ಟು 6, ಬಿ ಎಷ್ಟು 8. ಹೌದಾ? ಪ್ಲಸ್ ಎ ಬಿ ಸ್ಕ್ವೇರ್ ಅಂದ. ಎ ಅಂದರೆ ಎಷ್ಟು 6, ಬಿ ಅಂದರೆ ಎಷ್ಟು 8, ಬಿ ಸ್ಕ್ವೇರ್ ಅಂದರೆ ಎಷ್ಟಾಗಬೇಕು 64 ಆಗಬೇಕು. ಈಗೇನು ಮಾಡ್ರಿ ಇಗ್ನೋರ್ ಮಾಡ್ರಿ. ಈಗ 3 6 ಇಲ್ಲಿಂದ ನಿಮ್ಗೆ 0 ಡಿಜಿಟಲ್ ಸಮ್ ಸಿಗ್ತಾ ಇದೆ, ಹೋಯ್ತದು. ಓಕೆ, ಇದೇನಾಗುತ್ತೆ 2 6 12, 12 8 12 96. 96 ಅಂತಂದ್ರೆ 96ರಾಗ ಇದು 99 ಇಗ್ನೋರ್ ಮಾಡ್ರಿ, ನಿಮ್ಗೇನು ಸಿಗುತ್ತೆ 6 ಸಿಗ್ತೈತಿ. ಓಕೆ, ದೆನ್ ಇಲ್ಲಿ 6 × 64 ಮಾಡ್ಬೇಕು ನೀವು. ಓಕೆ, ಇಲ್ಲಿ ಏನು ಮಾಡೋಣ ಅಂತಂದ್ರೆ ಈ 6 1 ತೊಗೊಳೋನು, ಈ 4ರಾಗಿನ 3 1 ತೊಗೊಳೋನು. 6 3 9 ಆಯ್ತು. ಓಕೆ, ಅಂದ್ರೆ 63 ಹೋಯ್ತಂತ. 63 ಹೋಯ್ತು ಅಂದರೆ ಇಲ್ಲಿ 1 ಇದೆ ಅಂತಂದ್ರೆ ಸೊ ಇದು +6 × 1 ಆಗ್ತೈತಿ. ದ್ಯಾಟ್ ಈಸ್ ನಥಿಂಗ್ ಬಟ್ 6. ಸೊ ನಿಮ್ಗೆ ಟೋಟಲ್ ಏನು ಸಿಗ್ತಾ ಇದೆ ಅಂದ್ರೆ 0 + 6 + 6 ಸಿಗ್ತಾ ಇದೆ, which is nothing but 12. that is nothing but 1 + 2 = what 3. ಅಂದರೆ ಡಿಜಿಟಲ್ ಸಮ್ 3 ಸಿಗೋವಂಥ ಆಪ್ಷನ್ನ ನೀವು ಇಲ್ಲಿ ಹುಡುಕಬೇಕು. ಸೊ ಯಾವ್ಯಾವ ಸಿಗ್ತಾವೆ ನೋಡೋಣ. 8 9 ಇಗ್ನೋರ್ ಮಾಡಿರಿ. ಆಪ್ಷನ್ಗಳನ್ನು ಹೆಂಗೆ ಇದು ಮಾಡೋದು ಹೇಳ್ತೀನಿ. 9 ಇಗ್ನೋರ್ ಮಾಡಿರಿ. ಓಕೆ, 8 1 ಇಗ್ನೋರ್ ಮಾಡಿರಿ. 2 5 ಏನು ಕೊಡ್ತಾ ಇದೆ 7 ಕೊಡ್ತಾ ಇದೆ. ಅಂದರೆ ಇದು ಆಪ್ಷನ್ ಅಲ್ಲ. ನಮಗೇನು ಬೇಕು 3 ಬೇಕು ನಮಗೆ. ಓಕೆ, ಇಲ್ಲಿ 9 ಇಗ್ನೋರ್ ಮಾಡಿರಿ. 4 5 ಇಗ್ನೋರ್ ಮಾಡಿರಿ. 2 2 4 ಸಿಗ್ತಾ ಇದೆ. ಇದು ಕೂಡ ನಮ್ಮ ಆಪ್ಷನ್ ಅಲ್ಲ. ಇಲ್ಲಿ ಏನು ಮಾಡೋನು 9 ಇಗ್ನೋರ್ ಮಾಡೋನು. ಓಕೆ, 9 ಇಗ್ನೋರ್ ಮಾಡಿ 8 14 16 21 ಅಂತಂದರೆ ಇದು 2 + 1 3 ಕೊಡ್ತಾ ಇದೆ ಇದು. ಸೊ ದಿಸ್ ಈಸ್ ಅವರ್ ರೈಟ್ ಆನ್ಸರ್. ಹಾಗೆ ಇದನ್ನು ಚೆಕ್ ಮಾಡೋಣ. 9 ಇಗ್ನೋರ್ ಮಾಡೋನು. ಓಕೆ, 6 10 17 22 ಅಂತಂದ್ರೆ 2 + 2 = nothing but 4. ಸೊ ಇದು ಕೂಡ ನಮ್ಮ ಆಪ್ಷನ್ ಆಗಿರಲಿಲ್ಲ. ಹಿಂಗೆ ನೀವು ಲೆಕ್ಕಗಳನ್ನು ಮಾಡಬೇಕು. ಸೊ ಇದನ್ನು ಸ್ವಲ್ಪ ನೀವು ನಾನು ಮರ್ತು ಇಲ್ಲಿ ಬರೆದು ಬಿಟ್ಟಿನಿ ಈ ಕಡೆ. ಓಕೆ, ಸೊ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಮುಂದಿನ ಲೆಕ್ಕ ನೋಡೋಣ ನೋಡ್ರಿ. ಓಕೆ, ಹೀಗಾಗಿ ನಾನು ಸ್ವಲ್ಪ ಈ ಕಡೆನ ಬರಿತೇನೆ. ಈಗ 1004 ಅಂತ ಇದೆ. ಇದು 1004 ಸ್ಕ್ವೇರ್ - 998 ಸ್ಕ್ವೇರ್ ಅಂತ ಇದೆ. 1004 ಸ್ಕ್ವೇರ್ - 998 ಸ್ಕ್ವೇರ್ ಅಂತಂದ್ರೆ ನೀವು ನಾರ್ಮಲ್ ಮೆಥಡ್ ಎಲ್ಲ ಮಾಡೋ ಹಾಗೆ ಇಲ್ಲ. ಡಿಜಿಟಲ್ಗೆ ಹೋಗ್ರಿ. 1 + 4 ಎಷ್ಟು ಸಿಗುತ್ತೆ ನಿಮ್ಗೆ 5 ಸ್ಕ್ವೇರ್ ಅಂತ ಬರ್ಕೊಡ್ರಿ. ಇದನ್ನು ಇಲ್ಲಿ ಏನು ಮಾಡಿರಿ 9 ತೆಗೆದು ಹಾಕಿಬಿಡ್ರಿ. ಇನ್ನು ಅಲ್ಲಿ ಏನು ಉಳಿತು 8 ಸ್ಕ್ವೇರ್ ಉಳಿತು ಅಲ್ಲಿ. ಓಕೆ, ಈಗ ಇದೆಷ್ಟಾಗುತ್ತೆ 25 ಆಗ್ತೈತಿ. ಇದೆಷ್ಟಾಗುತ್ತೆ 64 ಆಗ್ತೈತಿ. ಇದ್ರದ್ದು ಡಿಜಿಟಲ್ ಸಮ್ ಮಾಡಿದ್ರಿ ಅಂದ್ರೆ 2 + 5 ಏನಾಯಿತು 7 ಆಯಿತು. ಇದನ್ನು ಮಾಡಿದ್ರಿ ಅಂತ 6 + 4 10 ಆಯಿತು ಅಂದ್ರೆ 1 ಆಯಿತು. ಸೊ ಅದರ ಆನ್ಸರ್ ಏನು 6 ಕೊಡೋವಂಥ ಆಪ್ಷನ್ನ ನೀವು ಇಲ್ಲಿ ತೆಗಿಬೇಕು. 1 1 2 3 5 ಕೊಡ್ತಾ ಇದೆ ಇದು. ಹೀಗಾಗಿ ಇದಲ್ಲ. 1 2 3 1 2 3 6 ಇಲ್ಲಿ ಕೊಡ್ತಾ ಇದೆ. 2 2 4 4 6 7 ಇದು ಅಲ್ಲ. 2 2 4 5 7 ಇದು ಕೂಡ ಅಲ್ಲ. ಓಕೆ, ಈಗ ಈ ಕ್ವಶನ್ ನೋಡ್ರಿ, ಜಬರ್ದಸ್ತ್ ಐತಿ ಇದು ಕೂಡ. ಈ ಕ್ವಶನಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಈ ಕ್ವಶನಲ್ಲಿ 1/0.4 1/0.04 ಇಂಥವೆಲ್ಲ ಆ್ಯಪ್ಟಿಟ್ಯೂಡ್ ಒಳಗೆ ಅವ್ನು ಕೇಳ್ತಾನೆ ರೀ. ಬಟ್ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ. ಈಗ 0.4 ಅಂತಂದ್ರೆ ಏನು ಅರ್ಥ ಇದ್ರದ್ದು? ಇದನ್ನು ನಾನು ಹಿಂಗೆ ಬರಿಬೋದಾ 1/4/10 ಅಂತ ಬರಿತೇನೆ. ಸೊ ಅದರ ಅರ್ಥ ಇದನ್ನು ಹೆಂಗೆ ಬರಿಬೋದು 10/4 ಅಂತ ಬರಿಬೋದು. 10/4 ಅಂತಂದ್ರೆ ಏನಾಗ್ತೈತಿ? ಈಗ ಇದು 2 5s 2 2s ಆಗ್ತೈತಿ. ಓಕೆ, ಅಂದರೆ ಇದು 5/2 ಕೊಡ್ತಾ ಇದೆ. 5/2 ಅಂತಂದರೆ ಎಷ್ಟು 2.5. 2.5 ಡಿಜಿಟಲ್ ಸಮ್ ಏನು 2 + 5 ಅಂದರೆ ಎಷ್ಟು ಸಿಗ್ಬೇಕು? ಅದು 7 ಸಿಗ್ಬೇಕು. ಓಕೆ,
ಅದರ ಅರ್ಥ ಏನಾತ್ರಿ, ಇವೆಲ್ಲ 7 7 7 ಎಲ್ಲದಕ್ಕೂ ಇದು 7 ಬರ್ತೈತಿ. ಅಪ್ ಟು ಎಲ್ಲಿವರೆಗೂ ಹೋಗ್ಬೇಕು, 8 ಟರ್ಮ್ಸ್ವರೆಗೂ ಅಂದಾನ. ಅಂದ್ರೆ 7 ಇಂಟು 8 ಮಾಡ್ಬೇಕು. 7 ಇಂಟು 8 ಮಾಡಿದಾಗ ನಿಮ್ಗೆ ಎಷ್ಟು ಸಿಗುತ್ತೆ, 56 ಸಿಗ್ತೈತಿ. 56 ಸಿಕ್ತು ಅಂತಂದ್ರೆ 5 + 6 ಮಾಡ್ರಿ, ಇದೆಷ್ಟು ಸಿಗುತ್ತೆ, 11 ಸಿಗ್ತೈತಿ. 11 ಸಿಕ್ತು ಅಂದ್ರೆ 1 + 1 ಮಾಡಿ 2 ಅಂತ ಡಿಜಿಟಲ್ ಸಮ್ ಸಿಗ್ತಾ ಇದೆ. 2 ಬರುವಂಥ ಆಪ್ಷನ್ನ ಹುಡುಕ್ರಿ. ಇಲ್ಲಿ ಇವು ಏನೇನಾಗ್ತಾ ಇದಾವೆ ನೋಡ್ರಿ, 2 5 2 5 2 5 ಎಷ್ಟಾಗುತ್ತೆ, 5 1 2 3 4 5 ಅಂದರೆ 25 ಆಯಿತು. 7 ಬರ್ತಾ ಇದೆ. 1 2 3 4 8 7 + 8 15 15 ಅಂದರೆ 1 + 5 6 ಬರ್ತಾ ಇದೆ. ದಿಸ್ ಈಸ್ ನಾಟ್ ದಿ ಆಪ್ಷನ್. ಓಕೆ, ಆಮೇಲೆ ಇಲ್ಲಿ 5ಗಳು ಎಷ್ಟದಾವೆ ನೋಡ್ರಿ, 7 ಅದಾವೆ. 35 ಆಯಿತು. ಇದೊಂದು 40 42 42 ಅಂತಂದ್ರೆ ಇದು ಕೂಡ ನಿಮಗೆ 6 ಕೊಡ್ತಾ ಇದೆ. ಡಿಜಿಟಲ್ ಸಮ್ನ ನಾಟ್ ಆನ್ಸರ್. ಈ 9 9 9 ಕಾಂಬಿನೇಷನ್ ಎಲ್ಲ 0 ಆಯ್ತು. ಇನ್ನು ಇಲ್ಲಿ 5 ಬರ್ತಾ ಇದೆ. ಇದು ಜಸ್ಟ್ 0.5 ಉಳ್ಕೊಳ್ಳುತ್ತೆ, ಬಟ್ ಡಿಜಿಟಲ್ ಸಮ್ 5 ಆಗುತ್ತೆ. ಇನ್ನು ಉಳಿದಿರೋ ಆಪ್ಷನ್ ಇದೆ, ದಿಸ್ ಶುಡ್ ಬಿ 100% ಕರೆಕ್ಟ್. ಆದರೂ ಕೂಡ ಚೆಕ್ ಮಾಡೋಣ. ಈ ಕಾಂಬಿನೇಷನ್ ತೆಗೆದು ಬಿಡೋಣ. 2 7 ಅಂದರೆ 9 ಅದು. ಇನ್ನು ಇಲ್ಲಿ ನೋಡ್ರಿ 7ಗಳು ಎಷ್ಟದಾವು, 1 2 3 4 5 6 7 6ಲೇ ಎಷ್ಟು, 42 ಬರ್ಕೊಡ್ರಿ. ಪ್ಲಸ್ ಇದಕ್ಕೆ ಏನು ಮಾಡ್ರಿ, 5 ಆ್ಯಡ್ ಮಾಡ್ರಿ. ಅಲ್ಲಿಗೆ ಏನು ಸಿಕ್ತು, 47. ಇದನ್ನ ಆ್ಯಡ್ ಮಾಡಿದರೆ ಏನು ಸಿಗುತ್ತೆ, 11 ಸಿಗ್ತೈತಿ. 11ನ ಆ್ಯಡ್ ಮಾಡಿದ್ರೆ ಏನು ಸಿಗ್ತೈತಿ, ನಿಮ್ಗೆ 2 ಸಿಗ್ತೈತಿ. ದ್ಯಾಟ್ ಮೀನ್ಸ್ ದಿಸ್ ವಾಸ್ ದಿ ರೈಟ್ ಆಪ್ಷನ್. ನೋಡ್ರಿ ಎಷ್ಟು ಚಂದ ನಿಮ್ಗೆ ಅದು ಡಿಜಿಟಲ್ ಸಮ್ ಅನ್ನೋ ಮೆಥಡ್ ನಿಮಗೆ ಇಲ್ಲಿ ಹೆಲ್ಪ್ ಆಗ್ತೈತಿ ಅಂತಂದು ಐ ಆಮ್ ಜಸ್ಟ್ ಶೋಯಿಂಗ್ ಯು. ಓಕೆ, ಇದು ಎಲ್ಲ ಥರದ ಲೆಕ್ಕಗಳಲ್ಲೂ ಯೂಸ್ ಮಾಡ್ಬೋದ್ರಿ. ಈಗ ಇಲ್ಲಿ ನೋಡ್ರೆ ಫೈಂಡ್ ದ ವ್ಯಾಲ್ಯೂ ಆಫ್, ಇವು ಎಲ್ಲ 9ಗಳದಾವು. ಇದನ್ನಂತೂ ಇಗ್ನೋರ್ ಮಾಡೇ ಬಿಟ್ಬಿಟ್ರಿ ಅದನ್ನು. ಇನ್ನು ಇಲ್ಲೇನಿದೆ, ಇಲ್ಲೊಂದು 1 ಇದೆ, ಇಲ್ಲೊಂದು 1 ಇದೆ. ಇವನ್ನ ಎರಡನ್ನೂ ಆ್ಯಡ್ ಮಾಡಿದ್ರಿ ಅಂತಂದ್ರೆ 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 4 ಬರ್ತಾ ಇದೆ. ಡಿಜಿಟಲ್ ಸಮ್ 4 ಇರೋ ಆಪ್ಷನ್ ಒಂದೇ ಕಾಣಿಸ್ತಾ ಇದೆ. ಇದನ್ನ ಟಿಕ್ ಮಾಡ್ರಿ, ಬಿಟ್ಬಿಟ್ರು ಉಳಿದಿದ್ದೆಲ್ಲ. ವಿಚ್ ಮಿನಿಮಮ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 13851 ಸೊ ದ್ಯಾಟ್ ಇಟ್ ವಿಲ್ ಬಿ ಡಿವೈಡೆಡ್ ಬೈ 87. ಇಂಥ ಕ್ವಶನ್ಗಳು ಕೂಡ ಇಂಪಾರ್ಟೆಂಟ್ ಆ್ಯಪ್ಟಿಟ್ಯೂಡಲ್ಲಿ. ಇವೇನು ಹೇಳ್ತಾ ಇದ್ದಾನು, 13851 ಅನ್ನೋದು ಒಂದು ನಂಬರ್ ಇದೆ. ಇದಕ್ಕೆ ನೀವು ವಾಟ್ ಮಿನಿಮಮ್ ನಂಬರ್ ಯು ವಿಲ್ ಆ್ಯಡ್ ಸೊ ದ್ಯಾಟ್ ಇಟ್ ಈಸ್ ಡಿವಿಸಿಬಲ್ ಬೈ 87 ಅಂತ ಹೇಳ್ತಾ ಇದ್ದಾನೆ. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, 87ದ ಡಿಜಿಟಲ್ ಸಮ್ ಬರ್ಕೊಳ್ರಿ. 8 + 7 ಎಷ್ಟಾಗ್ತೈತಿ, 15. ಓಕೆ, ಈ 15 ಡಿವೈಡೆಡ್ ಬೈ 3 ಹೌದು ಅಲ್ವೋ, ಎಸ್, 15 ಈಸ್ ಡಿವೈಡೆಡ್ ಬೈ 3. ಹಾಗಾದ್ರೆ ನೀವು ಇಲ್ಲಿ ಏನೂ ಮಾಡೋದು ಬೇಡ, 3ನಿಂದ ಡಿವೈಡ್ ಮಾಡುವಂಥ ಆಪ್ಷನ್ ಹುಡುಕ್ರಿ. ಇದನ್ನು ಆಪ್ಷನ್ ಅಟ್ಯಾಕ್ದಿಂದ ಮಾಡ್ಬೋದು. ಇದಂತೂ ಅಲ್ಲ, ಇದು ಅಲ್ಲ. ದಿಸ್ ಈಸ್ ದಿ ರೈಟ್ ಆಪ್ಷನ್. ಇದು ಕೂಡ ಅಲ್ಲ, ಯಾಕಂದರೆ ಇದು 5 + 2 7 3 ಡಿವಿಸಿಬಿಲಿಟಿ. ಓಕೆ, ಇದು ಅಂದರೆ ಆಪ್ಷನ್. ದಿಸ್ ಈಸ್ ದಿ ರೈಟ್ ಆಪ್ಷನ್. ಇಷ್ಟ ಮಾಡ್ಬೇಕಾಗಿತ್ತು ಇಲ್ಲಿ. ಈಗ ಈ ಪ್ರಶ್ನೆ ನೋಡ್ರಿ, 375 375 ಏನಿದೆ ಇದು ಸ್ವಲ್ಪ ಇದನ್ನ ಇಂಥವೆಲ್ಲ ಪರ್ಸೆಂಟೇಜ್ ಅವಿವು ಎಲ್ಲ ಬಂದು ಅಂದರೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ಎಸ್ಪೆಷಲಿ ಡಿವಿಷನ್ ಬಂತು ನೋಡ್ರಿ. ಡಿವಿಷನ್ ಬಂದಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ 375 ಬರ್ಕೊಡ್ರಿ, 375 ಬರ್ಕೊಡ್ರಿ, ಡಿವೈಡೆಡ್ ಬೈ 455 ಬರ್ಕೊಡ್ರಿ. ಫಸ್ಟ್ ನೀವೇನು ಮಾಡಿರಿ, ಇದು ಡಿಜಿಟಲ್ ಸಮ್ 9ಇಂದ ವರ್ಕ್ ಆಗಬೇಕು ಅಂತಂದರೆ ಇಲ್ಲಿ ಡಿಜಿಟಲ್ ಸಮ್ ನಿಮ್ಮದು ಕೆಳಗೆ ನಿಮ್ಮ ಡಿಜಿಟಲ್ ಸಮ್ಮು 3 6 9 ಆಗಬಾರ್ದು. ಆಯಿತು ಅಂತಂದರೆ ಯು ಹ್ಯಾವ್ ಟು ಡೂ ದ ಆ 9ಇಂದ ಡಿವೈಡ್ ಮಾಡುವಂಥ ಅಪ್ರೋಚ್ನ ಮಾಡ್ಬೇಕು ನೀವು. ಸೊ ಇಲ್ಲಿ ಏನಾಗ್ತಾ ಇದೆ, 4 + 9 14 14 ಅಂತಂದ್ರೆ ಇದೇನಾಗ್ತಾ ಇದೆ, 14 ಅಂದರೆ 1 + 4 ಕೊಡ್ತಾ ಇದೆ. 1 + 4 ಅಂತಂದರೆ ಡೆಫಿನೆಟ್ಲಿ ಇದೇನು ಕೊಡ್ತಾ ಇದೆ, ನಿಮಗೆ 5 ಕೊಡ್ತಾ ಇದೆ. ಸೊ ತೊಂದರೆ ಇಲ್ಲ, 5 ಬರ್ಬೋದು. ಈ 3 6 9 ಬರಬಾರ್ದು ಅಷ್ಟೇ. ಹಾಗಾದ್ರೆ ಮ್ಯಾಲಿನೂ ಏನು ಕೊಡ್ತಾವೆ ನೋಡೋನವ್ರು, 3 10 15 18 25 30 30 ಅಂದ್ರೆ 3 + 0 ಅಂದರೆ ಇವೇನು ಕೊಡೋದು, 3 ಕೊಡತ್ತವ. ಬಟ್ ನಾನು ನಿಮ್ಗೆ ಒಂದು ವಿಷಯ ಹೇಳಿದ್ನಿ, ಏನಂತ ಅಂದರೆ ಯಾವಾಗಲೂ ಡಿನಾಮಿನೇಟರ್ದಾಗ ನೀವು 1 ಬರೋ ಥರ ಮಾಡ್ಬೇಕು ಡಿಜಿಟಲ್ ಸಮ್ ಹಿಂಗಿದ್ದಾಗ. ಓಕೆ, ಸೊ ಹಾಗಾದ್ರೆ ಏನು, ಇಂಟು 2 ಇಂಟು 2 ಮಾಡಿಬಿಡೋದು. ಇಲ್ಲಿ ಅದರ ಅರ್ಥ ಏನಿದು 6, ಇದು 10 ಅಂತಂದರೆ ಇದೇನು, ಮತ್ತಿದು 6/10. ಓಕೆ, ಇದನ್ನೇನು ಮಾಡಿರಿ, 2 3s 2 5s ಅಂತ ಬರ್ಕೊಂಡು ಇಟ್ಕೊಡ್ರಿ. ಅಂದರೆ ವಿ ವಿಲ್ ಗೋ ಲೈಕ್ ದಿಸ್. ಓಕೆ, ಅಥವಾ ಇದು ಮತ್ತೆ ನಿಮಗೆ ಇದನ್ನು ಕೊಡ್ತಾ ಇದೆ ಅಲ್ಲ, 3/5 ಅಂದರೆ ಇದನ್ನು ಕೊಡ್ತಾ ಇದೆ. ಸೊ ಡಿಜಿಟಲ್ ಸಮ್ನ 6 ಅಂತ ಕನ್ಸಿಡರ್ ಮಾಡೋಣ, ಯಾಕಂದರೆ ಈ 5 ಅಂತೂ ಇಡಲೇಬಾರ್ದು, ನಾವು ಇಂಟು 2 ಮಾಡಲೇಬೇಕಲ್ಲಿ. ಓಕೆ, ಸೊ ಇದನ್ನೊಂದು ಚೂರು ಇಲ್ಲಿ ಹೇಳ್ಬಿಡ್ತೇನೆ ನಿಮ್ಗೆ. ಏನಂತಂದ್ರೆ ಏನು ಬರಬಾರ್ದು ಅಂತ ನಿಮಗೆ ಕ್ಲಾರಿಟಿ ಇದೆ, ಏನು ಬರಬೇಕು ಅನ್ನೋದು ಕ್ಲಾರಿಟಿ ಇದೆ. ಏನೇನು ಬರಬೇಕು ಡಿನಾಮಿನೇಟ್ರಲ್ಲಿ, 1 ಬರ್ಬೋದು. ಓಕೆ, 1 ಬರ್ಬೇಕು, ಯಾವಾಗಲೂ 1 ಬರ್ಬೇಕು ಅನ್ಕೊಡ್ರಿ. ಓಕೆ, ಆಮೇಲೆ ನಿಮ್ಮದು 2 ಬಂದರೂ ನಡಿತೈತಿ. ಓಕೆ, 4 ಬಂದ್ರೆ ನಡಿತೈತಿ. ಓಕೆ, ಆಮೇಲೆ ನಿಮ್ಮದು 6 ಬರಬಾರ್ದು, 7 ಬಂದ್ರೆ ನಡಿತೈತಿ, 8 ಬಂದ್ರೆ ನಡಿತೈತಿ. ಈಗ
ಡಿನಾಮಿನೇಟರ್ದಾಗ 1 ಬರ್ಬೇಕಂದ್ರೆ ಈ ಎಲ್ಲ ನಂಬರ್ಗಳಿಗೆ ಏನು ಮಲ್ಟಿಪ್ಲೈ ಮಾಡವ್ರ, ಇದಕ್ಕಂತೂ 1 ಇದೇನು ಟೆನ್ಷನ್ ಇಲ್ಲ. 1 ಇದ್ರೆ ಏನು ಟೆನ್ಷನ್ ಇಲ್ಲ, ಬಿಟ್ಬಿಡ್ರಿ. 2 ಬಂತು ಅಂದ್ರೆ ನೀವು 5ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ 2 5 ಏನು ಕೊಡ್ತೈತಿ 10. ಅಲ್ಲಿ ನೋಡ್ರಿ ನಿಮ್ದು ಡಿಜಿಟಲ್ ಸಮ್ ಏನಾಗುತ್ತೆ 1 + 0 0 ಆಗ್ತೈತಿ. 4 ಬಂತಂದ್ರೆ ನೀವು 7ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ 4 × 7 = 28. 28 ಅಂದ್ರೆ 2 + 8 ಎಷ್ಟಾಗುತ್ತೆ 10 ಆಗ್ತೈತಿ. ಹಂಗೆ 7 ಬಂದ್ರೆ 4 ಮಲ್ಟಿಪ್ಲೈ ಮಾಡ್ಬೇಕು. 8 ಬಂದ್ರೆ ಎಷ್ಟು ಮಲ್ಟಿಪ್ಲೈ ಮಾಡವ್ರ, 8 ಮಲ್ಟಿಪ್ಲೈ ಮಾಡ್ರಿ. ಯಾಕಂದ್ರೆ 8 8 64. 64 ಅಂತಂದ್ರೆ 6 + 4 = 10 ವಿಚ್ ಇಸ್ ಅಗೇನ್ 1. ಹಿಂಗೆ ನೀವು ಮಾಡ್ಬೇಕು. ಓಕೆ, ಸೊ ಈಗ ಈ ಕ್ವಶನ್ದಾಗ ನಮ್ಗೆ ಸಿಕ್ಕಿರೋ ಆನ್ಸರ್ ಏನು, ಡಿಜಿಟಲ್ ಸಮ್ಮು 6 ಸಿಕ್ಕಿದೆ. ಯಾವುದಕ್ಕೆ, ಈ ಪಾರ್ಟಿಗೆ ನಮಗೆ 6 ಸಿಕ್ತು. ಬರೀ ಫಸ್ಟ್ ಪಾರ್ಟಿಗೆ ಒಂದು 6 ಸಿಕ್ಕಿದೆ ನಮಗೆ. ಈಗ ನೆಕ್ಸ್ಟ್ ನಂದು ಇಲ್ಲಿ 13.3% ಇದಿದೆ. ಇದ್ರದ್ದು ನೋಡ್ರೆ 3367 ಆಗ್ತೈತಿ. 7 ಇದ್ರದ್ದು 7 ಆಫ್ ಅಂತಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇದು ಎಷ್ಟಾಗುತ್ತೆ 14. 14 ಅಂದ್ರೆ 5. ಇದೆಷ್ಟಾಗುತ್ತೆ 14. 14 ಅಂತಂದ್ರೆ ಎಷ್ಟು 5. ಇಲ್ಲಿ ಎಷ್ಟಿದೆ 7. 7 5 ಎಷ್ಟು 35. 35 ಅಂತಂದ್ರೆ ಡಿಜಿಟಲ್ ಸಮ್ ಏನಾಗಬೇಕು 3 + 5 8 ಆಗಬೇಕು. ಸೊ ಹಂಗಾದ್ರೆ ನಾ ಇಲ್ಲಿ ಪ್ಲಸ್ ಬರೆದು 8 ಬರಿಬೇಕು. ಓಕೆ, ಆಮೇಲೆ ಮೈನಸ್ ಮಾಡ್ಕೋಬೇಕು. ಈಗ ಈ ಪಾರ್ಟಿಗೆ ಬರ್ತೇನೆ ನಾ, ಈ ಮೂರನೇ ಪಾರ್ಟಿಗೆ ಬರ್ತೇನೆ. 1 + 5 ಎಷ್ಟಾಯಿತು 6 ಆಯ್ತು. 6 + 7 ಎಷ್ಟಾಯಿತು 13 ಆಯ್ತು. ಓಕೆ, ಇಲ್ಲಿ ಏನು ಕೊಡ್ತಾ ಇದೆ -13. 13 ಅಂತಂದ್ರೆ 1 + 3 = 4. ಈ 4ಗೆ ಆಫ್ ಅಂತಿದೆ ಮಲ್ಟಿಪ್ಲೈ ಮಾಡ್ಬೇಕು. ಯಾವುದನ್ನ, ಇದನ್ನ 9 ಇಗ್ನೋರ್ ಮಾಡ್ರಿ, 0 ಇಗ್ನೋರ್ ಮಾಡ್ರಿ. 2 4 6 ಅಂತ ಬರುತ್ತೆ. 4 6 ಎಷ್ಟಾಗುತ್ತೆ 24 ಆಗ್ತೈತಿ. 24 ಡಿಜಿಟಲ್ ಸಮ್ ಏನಾಗಬೇಕು 2 + 4 = 6 ಆಗಬೇಕು. ಸೊ ಹಾಗಾದ್ರೆ ನಾ ಇಲ್ಲಿ ಏನು ಬರೀಬೇಕು 6 ಬರೀಬೇಕು. -6 + 6 ಕ್ಯಾನ್ಸಲ್ ಆಯಿತು. ಡಿಜಿಟಲ್ ಸಮ್ ಫೈನಲಿ ಏನು ಉಳಿತಾ ಇದೆ 8 ಉಳಿತಾ ಇದೆ. ಓಕೆ, 8 = ಇಲ್ಲೊಂದು ನಂಬರ್ ಐತಿ, ಅದನ್ನು ನಾವು ಬಿಡಬಾರ್ದು. 40% ಆಫ್ ಎಕ್ಸ್ ಅಂತ ಐತದ. 40% ಅಂತಂದ್ರೆ ನಾ ಏನು ಹೇಳಿದ್ದೀನಿ ನಿಮ್ಗೆ, 40% ಅಂತಂದ್ರೆ 40/100. 40/100 ಹೌದಾ. ಇದು 4/10 ಅನ್ಕೊಡ್ರಿ. ನಾ ಏನು ಹೇಳಿದ್ನಿ, ಡಿಜಿಟಲ್ ಸಮ್ ಡಿನಾಮಿನೇಟರ್ದಾಗ ಏನು ಬರ್ಬೇಕು 1 ಬರ್ಬೇಕು. ಅವಾಗ ನಾವು ಮ್ಯಾಲಿನ ವ್ಯಾಲ್ಯೂ ಎತ್ಕೊಂಡ್ಬಿಡ್ತೇವೆ. ಅಂದ್ರೆ ಜಸ್ಟ್ 4 ಅಂತ ಎತ್ಕೊಂಡ್ಬಿಡೋದು. ಇದನ್ನು 4 ಆಫ್ ಅಂದ್ರೆ ಇಂಟು ಎಕ್ಸ್ 4x. ಸೊ ಇಲ್ಲಿಂದ ನಿಮ್ಗೆ ಎಕ್ಸ್ ಎಷ್ಟು ಸಿಗುತ್ತೆ, ಎಕ್ಸ್ ವಿಲ್ ಬಿ 8/4 ದ್ಯಾಟ್ ಈಸ್ ನಥಿಂಗ್ ಬಟ್ 2. ಇದು ನಿಮ್ಮ ಡಿಜಿಟಲ್ ಸಮ್ ಎಕ್ಸ್ ವ್ಯಾಲ್ಯೂ. ಇದು ಇಲ್ಲಿ ಸಿಗ್ಬೇಕು ನಿಮಗೆ. ಡಿಜಿಟಲ್ ಸಮ್ 2 ಬಂತು ಅಂತಂದ್ರೆ ಅದು ಆಪ್ಷನ್ ಕರೆಕ್ಟ್ ಅಂತ. ಸೊ ಈಗ ನೋಡ್ರಿ, ಇದು ಈ ಪೂರ್ತಿ 9 ಕೊಡ್ತಾ ಇದೆ, ಅಂದ್ರೆ 3 ಉಳಿತಾ ಇದೆ, ಅದು 3 ಆಯ್ತು, ಅಂದ್ರೆ ಇದು ಆಪ್ಷನ್ ಅಲ್ಲ. ಆಮೇಲೆ 3 9 12 ಆಯಿತು, 17 20 ಆಯಿತು. 20 ಅಂತಂದರೆ ಇದು ನಿಮಗೆ ಡಿಜಿಟಲ್ ಸಮ್ 2 ಕೊಡುತ್ತೆ, ಇದು ಕೂಡ ನಿಮ್ಮ ಆಪ್ಷನ್ ಅಲ್ಲ. ಇದು 2 + 2 ಎಷ್ಟಾಯಿತು 4 6 10 14 ಆಯಿತು. 14 ಅಂತಂದ್ರೆ 8 10 14 ಅಂದರೆ ಇದು 5 ಕೊಡ್ತಾ ಇದೆ ಡಿಜಿಟಲ್ ಸಮ್, ಇದು ಕೂಡ ಅಲ್ಲ. ಅಂದರೆ ಈಗ ಇಲ್ಲಿ ಇನ್ನೊಂದು ಲೆಕ್ಕ ಬರ್ತಾ ಇದೆ, ಇದು ಭಾರಿ ಜಬರ್ದಸ್ತ್ ಇದೆ ನೋಡ್ರಿ ಲೆಕ್ಕ. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಿಮ್ಗೆ ಡಿವಿಷನ್ ಕೊಟ್ಟಿದ್ದಾನೆ ಇಲ್ಲಿ. ಈಗ ನಿಮ್ಗೆ ನಾ 9 ಡಿವಿಷನ್ ಅಂತ ಹೇಳ್ತೀನಿ ನೋಡ್ರಿ. ಈಗ ಇದ್ರದ್ದು ಡಿಜಿಟಲ್ ಸಮ್ ನೋಡ್ರಿ, ಡಿನಾಮಿನೇಟರ್ದಾಗ ಏನು ಬರ್ತೈತಿ 3 + 4 7 7 + 6 13 13 + 5 ಎಷ್ಟಾಯಿತು 18 ಆಯಿತು. 18 ಅಂತಂದ್ರೆ 1 + 8 ಆಯಿತು, 18 ಬರ್ತಾ ಇದೆ. 18 ಅಂತಂದ್ರೆ ಏನಾಯಿತು 1 + 8 ಆಯಿತು. ಹಾಗಾದ್ರೆ ಏನಾಯಿತು 9 ಆಯಿತು. ನಾನೇನು ಹೇಳಿದ್ದೆ, ಡಿನಾಮಿನೇಟರಲ್ಲಿ 3 6 9 ಬರಬಾರ್ದು. ಬಂದು ಅಂದ್ರೆ ನಾವು ಏನು ಮಾಡಬೇಕು, ಈ ಮೇಲ್ಗಡೆ ಇರೋ ನಂಬರ್ನ ಕೆಳಗಡೆ ಇರೋ ನಂಬರ್ನ ಎಷ್ಟರಿಂದ ಡಿವೈಡ್ ಮಾಡಬೇಕು, 9ರಿಂದ ನಾವು ಡಿವೈಡ್ ಮಾಡಿಬಿಡ್ಬೇಕು. ಇದನ್ನು ಮೊದಲು ನಾವು 9ರಿಂದ ಡಿವೈಡ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಬೇಕು. ಈಗ 9ರಿಂದ ಡಿವೈಡ್ ಮಾಡೋಣ. ಇದನ್ನು 64 ಐತೆ ಅಂದರೆ 9 7 63, 9 7 63 ಅಲ್ಲ. ಸೊ 7 ಓಕೆ, 1 ಆ ಕಡೆ ಹೋಯಿತು, 9 1 9 1 9 11 2 9 2 18 18 ಅಂದರೆ ಇನ್ನೂ 2 ಇದೆ. 18 ಅಂದರೆ ಇನ್ನೂ 2 ಇದೆ. 9 2 ಅಗೇನ್. ಸೊ 9 5 ಇಷ್ಟು ಬರುತ್ತೆ ಇದು. ಓಕೆ, ನಾನು ಇದನ್ನು ಡಿವೈಡ್ ಮಾಡಿದ್ನಿ. ಈಗ ಇದನ್ನು ಡಿವೈಡ್ ಮಾಡಿದ್ನಿ ಅಂತಂದ್ರೆ 34 ಇದೆ. 34 ಇದೆ ಅಂದರೆ 9 3 ತೊಗೊತೀನಿ, 27 7 ಉಳ್ಕೊಂಡಿದೆ 26. 26 ಅಂತಂದ್ರೆ 9 ಎಷ್ಟು ಹೋಗ್ಬೇಕಿದು 34 ಇತ್ತು, 27 ಮಾಡಿದ್ನಿ, 4 ಉಳ್ಕೊಂಡಿದೆ ಹೌದ್ರಾ. 27 7 ಉಳ್ಕೊಂಡಿದೆ, 7 ಉಳ್ಕೊಂಡು 76 ಆಯಿತು. ಸೊ 9 8 72 ಅಂದರೆ 2 ಬರ್ಬೇಕು. ಇನ್ನು 4 ಉಳ್ಕೊಂಡಿದೆ, ದ್ಯಾಟ್ ಈಸ್ ದಿಸ್. ಓಕೆ, ಈಗ ಇದನ್ನು ಒಂಚೂರು ಸಿಂಪ್ಲಿಫೈ ಮಾಡ್ತೀನಿ. ಆಮೇಲೆ ಇವಕ್ಕೆಲ್ಲ ನಾನು ನಿಮ್ಗೆ ಇಲ್ಲೇ ಸ್ಟೆಪ್ಗಳನ್ನು ಮಾಡಿ ತೋರಿಸ್ತೀನಿ. ನಾ ಇದಕ್ಕೆಲ್ಲ ಇಲ್ಲೇ ಮಾಡಿ ತೋರಿಸ್ತೀನಿ. ಇದನ್ನು ಒಂಚೂರು ಸಿಂಪ್ಲಿಫೈ ಮಾಡ್ಕೊಂಬಿಡು. ಈಗ ಇದ್ರದ್ದು ಡಿಜಿಟಲ್ ಸಮ್ ನಾವು ಅಪ್ಲೈ ಮಾಡೋಣ.
7 2 9 ಕಾಂಬಿನೇಷನ್ ಕೊಡತ್ತವ, ಇಗ್ನೋರ್ ಮಾಡ್ರಿ. 1 + 2 + 3 ಏನು ಕೊಡತ್ತಿದು 8 ಕೊಡತ್ತೆ. ಇಲ್ಲಿ ನಿಮ್ಗೆ 8 1 ಅಂದ್ರೆ 7 ಬರುತ್ತೆ. ಇಲ್ಲಿ ಏನು ಬರುತ್ತೆ 7 ಬರ್ತೈತಿ. ನಾ ಏನು ಮಾಡಿದ್ನಿ ಅಂತಂದ್ರೆ ಇದನ್ನ 8 ತೊಗೊಂಡು ಈ 3 ಒಳಗೆ 1 ತೊಗೊಂಡು ಈ 1 8 ಏನು ಮಾಡಿದ್ದು 9 ಕೊಟ್ಟು ಇಗ್ನೋರ್ ಮಾಡಿಬಿಟ್ಟಿನಿ. ಅಂದರೆ ಈಗ ಇಲ್ಲಿ 1 ತೊಗೊಂಡಿನಲ್ಲ, ಇನ್ನು ಇಲ್ಲಿ ಎಷ್ಟು ಉಳಿದಿದೆ, ಈ ಮೂರಾಗ 2 ಉಳಿದಿದೆ. ಇದು ಈಗ ಹೋಯ್ತು, 2 ಉಳಿದಿದೆ, ಅದನ್ನು 5ಕ್ಕೆ ಆ್ಯಡ್ ಮಾಡಿದ್ನಿ, 7 ಆಯ್ತು. ಹಿಂಗೂ ನೀವು ಯೋಚನೆ ಮಾಡಬೇಕು. ಸೊ ಎನಿವೆ ಈಗ 7 ಬಂದಿದೆ. ನಾನು ನಿಮ್ಗೆ ಏನು ಹೇಳಿದ್ನಿ, ಕೆಳಗಡೆ 7 ಬಂದರೆ ಏನು ಮಲ್ಟಿಪ್ಲೈ ಮಾಡ್ಬೇಕು, ಅದಕ್ಕೆ 7 ಬಂತು ಅಂದರೆ 4 ಮಲ್ಟಿಪ್ಲೈ ಮಾಡ್ಬೇಕು. ಸೊ ದಟ್ ದ ಡಿಜಿಟಲ್ ಸಮ್ ಇನ್ ದ ಡಿನಾಮಿನೇಟರ್ ಬಿಕಮ್ಸ್ 1 ಅಂತಂದು. ಸೊ 4 ಮಲ್ಟಿಪ್ಲೈ ಮಾಡಿರಿ, ಇದು 32 ಕೊಡ್ತಾ ಇದೆ, ಇದೇನು ಕೊಡುತ್ತೆ 28 ಕೊಡುತ್ತೆ. ಇದ್ರ ಡಿಜಿಟಲ್ ಸಮ್ ಏನಾಗುತ್ತೆ 2 + 8 1 0 ಆಗ್ತೈತಿ. 1 0 ಅಂದ್ರೆ 1 ಆಗ್ತೈತಿ. ಇದ್ರದ್ದು ಏನಾಗಬೇಕು 3 + 2 ಆಗಬೇಕು, ಅಂದರೆ ಇದೆಷ್ಟಾಗಬೇಕು 5 ಆಗಬೇಕು. ಸೊ ನಿಮ್ಗೆ ಈ ಡಿವಿಷನ್ದು ಏನು ಡಿಜಿಟಲ್ ಸಮ್ ಇದೆಯಲ್ಲ, ಅದು ನಿಮ್ಗೆ ಎಷ್ಟು ಸಿಗ್ತಾ ಇದೆ 5 ಸಿಗ್ತಾ ಇದೆ. ಅದನ್ನ ನೆನ್ಪಿಟ್ಕೊಡ್ರಿ. ಇನ್ನು ಮುಂದೆ ಹೋಗ್ರಿ, ಮಾಡಿಬಿಡ್ರಿ ಅವ್ನು. ಇದ್ರದ್ದು ನೋಡ್ರೆ ಇಲ್ಲಿ 8 1 ಕಾಂಬಿನೇಷನ್ ತೆಗೆದುಬಿಡ್ತೀನಿ. 1 1 2 4 ಬರ್ತೈತಿ. ಇದು 4 ಇಂಟು ಇಲ್ಲೇನು ಉಳ್ಕೊಂಡಿದೆ 1 ಇಂಟು ಇಲ್ಲೇನು ಉಳ್ಕೊಂಡಿದೆ 2 5 7 8 ಉಳ್ಕೊಂಡಿದೆ. ಇದನ್ನು ಹಿಂಗೆ ಬರ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ. 1392% ಅಂತೆಲ್ಲ ಇದೆ. ಸೊ ಮತ್ತು ನಾನು ನಿಮ್ಗೆ ಹೇಳಿದ್ದೀನಲ್ಲ, ತಲೆಗೆಡ್ಸ್ಕೊಳ್ಳೋ ಹಂಗಿಲ್ಲ. 1 + 3 4 ಈ 9 ಬಿಟ್ಬಿಡ್ರಿ. 1 + 3 4 6 ಆಯ್ತು. ಅಂದರೆ ಇದಕ್ಕೆ 6 ಇಂಟು ಆಫ್ ಅಂತಿದೆಯಲ್ಲ, ಇದಕ್ಕೆ ಇಂಟು ಬರಿತೇನೆ. ಇದ್ರದ್ದು ಡಿಜಿಟಲ್ ಸಮ್ ಏನಾಗುತ್ತೆ 7 12 ಆಗ್ತೈತಿ. 12 ಅಂದ್ರೆ 1 + 2 3 ಆಗ್ತೈತಿ. ಓಕೆ, ಹಂಗೆ ಬರ್ಕೋಬೇಕು. ಈಗ ಇದು 1.4 ಐತು. 1.4 ಅಂದ್ರೆ 1 + 4 5 ಐತಿ. 5 ಕ್ಯೂಬ್ ಎಷ್ಟಾಗ್ತೈತಿ, 5 ಕ್ಯೂಬ್ ಈಸ್ 5 ಕ್ಯೂಬ್ 125. 125 ಅಂತಂದ್ರೆ ಅದೆಷ್ಟಾಗಬೇಕು 8 ಆಗಬೇಕು. ಡಿಜಿಟಲ್ ಸಮ್ ಇತ್ರದ್ದು ಟೋಟಲ್. ಆಮೇಲೆ ಇಲ್ಲಿ 4 5 ಕಾಂಬಿನೇಷನ್ 9 ಕೊಡ್ತಾ ಇದೆ, ಬಿಟ್ಬಿಡ್ರಿ. 1 ಸ್ಕ್ವೇರ್ ಇದೆ. 1 ಸ್ಕ್ವೇರ್ ಅಂತಂದ್ರೆ ಅದೆಷ್ಟು ಕೊಡ್ಬೇಕು ನಿಮ್ಗೆ 1 ಕೊಡ್ಬೇಕು. ಸೊ ನಿಮ್ಗೆ ಟೋಟಲ್ ಡಿಜಿಟಲ್ ಸಮ್ ಏನೇನು ಸಿಗ್ತಾ ಇದೆ, ನಾ ಇನ್ನೊಂದು ಬರೀತೇನೆ. ಇಲ್ಲಿ 5 ಇದೆ, ಇಲ್ಲಿ ಎಷ್ಟಿದೆ 4 1 ಇದು ಟೋಟಲ್ ಇದು 32 ಕೊಡುತ್ತೆ ನಿಮ್ಗೆ. ಓಕೆ, 32 ಅಂದರೆ ಇದ್ರ ಡಿಜಿಟಲ್ ಸಮ್ ಎಷ್ಟು ಸಿಕ್ತು 5 ಸಿಕ್ತು. 5 + 5 10 ಆಯ್ತು. ಇದು 18 ಕೊಡ್ತಾ ಇದೆ. 18 ಅಂದರೆ ಇದ್ರ ಡಿಜಿಟಲ್ ಸಮ್ಮು ಇಗ್ನೋರ್ ಮಾಡೇ ಬಿಡ್ರಿ. ಇದನ್ನು 18 ಕೊಡ್ತಾ ಇದೆ ಅಲ್ಲ. 18 ಅಂದರೆ 1 + 8 9 ಅಂದರೆ ಇದು 0 ಅಂತ ಬರ್ಕೊಂಡ್ಬಿಟ್ರಿ. ಇದು 0 ಆಯಿತು. 8 - 1 ಇದೆಷ್ಟಾಯಿತು 7 ಆಯಿತು. ಇದು 7 ಆಯಿತು. ಇದು 0 ಆಯಿತು. ಸೊ 7 + 0 7 7 + 5 12 12 + 5 17 17ದು ಡಿಜಿಟಲ್ ಸಮ್ ಏನಾಗಬೇಕು 1 + 7 ಆಗಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ 8. ಈಗ 8 ಇರೋವಂಥ ಆಪ್ಷನ್, ಡಿಜಿಟಲ್ ಸಮ್ 8 ಕೊಡೋವಂಥ ಆಪ್ಷನ್ನ ನಾವು ಇದರಲ್ಲಿ ಹುಡುಕಬೇಕು. ಯಾವ್ಯಾವ್ದು ಕೊಡ್ತಾ ಇದೆ ನೋಡ್ರಿ. 2 4 6 ಆಗುತ್ತೆ. 5 4 ಇದನ್ನು ಇನ್ವ್ಯಾಲಿಡ್ ಮಾಡಿಬಿಡ್ರಿ. ಐ ಥಿಂಕ್ ಇದೇ ಬಂದುಬಿಡ್ತೈತೆ ಆನ್ಸರ್. ನಾವು ಇನ್ನೇನು ಚೆಕ್ ಮಾಡೋದು ಬೇಡ. ಬೇಕಾದ್ರೆ ನೋಡ್ರಲ್ಲಿ 5 4 ಇಗ್ನೋರ್ ಮಾಡಿನಿ, 8 1 ಇಗ್ನೋರ್ ಮಾಡಿನಿ. ಯಾಕಂದ್ರೆ 9 9 ಜೋಡಿ ಆಗತ್ತಿತ್ತು. 2 6 ಉಳಿತಾ ಇದೆ. 2 6 ಅಂದರೆ 2 + 6 2 + 6 ಅಂತಂದರೆ ಎಷ್ಟು 8. ಓಕೆ, ಇನ್ನು ಇವೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 2 + 4 6 ಬರ್ತಾ ಇದೆ. 6 + 9 11 ಬರ್ತಾ ಇದೆ. 11 ಅಂತಂದರೆ ಇದ್ರ ಡಿಜಿಟಲ್ ಸಮ್ 2 ಬರ್ತೈತಿ. ಇದ್ರ ಡಿಜಿಟಲ್ ಸಮ್ ಎಷ್ಟು ಬರ್ತೈತಿ 6 3 ಇಗ್ನೋರ್ ಮಾಡ್ರಿ. 2 2 4 ಆಯ್ತು. 4ಕ್ಕೆ 8 ಸೇರಿಸ್ರಿ 12 ಆಯಿತು. 12ಕ್ಕೆ 2 ಸೇರಿಸ್ರಿ 14 ಆಯಿತು. 14ರ ಡಿಜಿಟಲ್ ಸಮ್ ಏನು ಬರಬೇಕು 5 ಬರಬೇಕು. 1 + 4 ಮಾಡ್ತೀವಿ. 2 7 ಇಗ್ನೋರ್ ಮಾಡಿಬಿಟ್ಟು 2 7 ಇಗ್ನೋರ್ ಮಾಡಿದ ಮೇಲೆ ಈಗ ನಾವು ಇಲ್ಲಿ ಏನು ಮಾಡ್ಬೋದು 6 6 8 24 ಇದು ಟೋಟಲ್. ಓಕೆ, 24 ಅಂದರೆ 2 + 4 ಇದೇನು ಕೊಡ್ತಾ ಇದೆ 6 ಕೊಡ್ತಾ ಇದೆ. ಹೀಗಾಗಿ ಇದು ಕೂಡ ನಮ್ಮ ಆಪ್ಷನ್ ಅಲ್ಲ. ರೈಟ್ ಆಪ್ಷನ್ ವಾಸ್ ಎ. ಓಕೆ, ಸೊ ಹಿಂಗೆ ನೀವು ಆರಾಮಾಗಿ ಡಿಜಿಟಲ್ ಸಮ್ ಗೊತ್ತಿದ್ರೆ ಬಹಳಷ್ಟು ಲೆಕ್ಕಗಳನ್ನು ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ನೀವು ಫಾಸ್ಟಾಗಿ ಮಾಡ್ಬೋದು. ಲೆಟ್ಸ್ ಗೋ ಟು ದಿಸ್. ಏನು ಹೇಳ್ತಾ ಇದ್ದನು, ಫ್ರಮ್ ಹೀಸ್ ಮಂತ್ಲಿ ಇನ್ಕಮ್ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಅದಾನ. ಓಕೆ, ಅವೇನು ಮಾಡತ್ತಾನ ಅಂತಂದ್ರೆ 24% ಸ್ಪೆಂಡ್ ಮಾಡತ್ತಾನ್ರು. ಅವ್ನು ಸ್ಪೆಂಡಿಂಗ್ ಬರ್ಕೊಂತ ಹೋಗೋಣ. 24% ಸ್ಪೆಂಡ್ ಮಾಡಿದ. ಆಮೇಲೆ 16% ಸ್ಪೆಂಡ್ ಮಾಡ್ತಾ ಇದ್ದಾನೆ ಎಂಟರ್ಟೈನ್ಮೆಂಟ್ಗೋಸ್ಕರ. 28% ಎಜುಕೇಷನ್ಗೋಸ್ಕರ ಸ್ಪೆಂಡ್ ಮಾಡತ್ತಾನು. ಸೊ ಇಟ್ ಸ್ಪೆಂಡ್ ಮಾಡತ್ತಾನಂತಂದ್ರೆ ಟೋಟಲ್ ಎಷ್ಟಾಯ್ತು ನೋಡ್ರಿ 4 6 14 18 ಆಯಿತು. 2 3 5 6 6 ಆಯ್ತು. 68% ಅವ್ನು ಸ್ಪೆಂಡ್ ಮಾಡತ್ತಾನ. ಹೌದಾ, 3 4 6 ಹಾಂ 68% ಅವ್ನು ಸ್ಪೆಂಡ್ ಮಾಡಿದ. ಅಂದರೆ ಅವ್ನ ಸೇವಿಂಗ್ ಎಷ್ಟು, ಅವ್ನ ಸೇವಿಂಗ್ ಎಷ್ಟು ಪರ್ಸೆಂಟು 32%.
ಈ 32% ಅಲ್ಲಿ ಮುಂದೆ ಹೋಗಿ ಮತ್ತೆ ನೋಡ್ರೆ ಔಟ್ ಆಫ್ ರಿಮೈನಿಂಗ್ ಅಂದ್ರೆ 32% ರಿಮೈನಿಂಗ್ ಆಗಿದೆ. ಔಟ್ ಆಫ್ ರಿಮೈನಿಂಗ್ ಹಿ ಡೊನೇಟ್ಸ್ 72% ಅಂತ. ಈ 32ನಲ್ಲಿ ಮತ್ತೆ 72% ಅವ ಏನು ಮಾಡತ್ತಾನು ಡೊನೇಟ್ ಮಾಡತ್ತಾನ. ಅಂದ್ರೆ ಉಳಿತ ಎಷ್ಟು ಅವನ ಹತ್ರ 72% ಡೊನೇಟ್ ಮಾಡಿದ ಅಂದ್ರೆ ನಾವು ಉಳಿತಾಯದ ಬಗ್ಗೆ ಮಾತ್ರ ಇಲ್ಲಿ ಬರ್ಕೊಂತ ಇದ್ವಿ. 28% ಉಳಿತು. ಹೌದಾ? ಆ ಸಮ್ಮು ಅದೇನು ಉಳಿದಿರೋದು ಅಮೌಂಟ್ ಇದೆ ಅಲ್ಲ ಅದು ಎಷ್ಟಕ್ಕೆ ಈಕ್ವಲ್ ಇದೆ? 2403.52 ಅಂತ ಇದೆ. ಇದ್ರ ಡಿಜಿಟಲ್ ಸಮ್ ಫಸ್ಟ್ ಬರ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ 4, 6, 9 ಇಗ್ನೋರ್ ಮಾಡಿಬಿಡೋನು, ಯಾಕಂದ್ರೆ ಕಾಂಬಿನೇಷನ್ 9 ಕೊಡ್ತಾ ಇದೆ. 5+2 ಮಾತ್ರ ಮಾಡೋದು. ಹಿಂಗಾಗಿ ಇದ್ರದ್ದು ಡಿಜಿಟಲ್ ಸಮ್ 7 ಬರ್ತಾ ಇದೆ. ಈಗ ಇಲ್ಲಿ ಎಕ್ಸ್ ಹಂಗೆ ಬರ್ಕೊಡ್ರಿ, ಇಂಟು ಮಾಡ್ರಿ. 32% ಅಂತಂದ್ರೆ ಇದ್ರದ್ದು ಡಿಜಿಟಲ್ ಸಮ್ ಎಷ್ಟು? 3+2 ಬರ್ಕೊಡ್ರಿ. ಆಮೇಲೆ ಇಂಟು ಮಾಡ್ರಿ. ಇದ್ರ ಡಿಜಿಟಲ್ ಸಮ್ ಎಷ್ಟು? 2+8 ಬರ್ಕೊಡ್ರಿ. ಹಂಗಾದ್ರೆ ಇದು ಎಕ್ಸ್ ಆಯಿತು, ಇದು 5 ಆಯಿತು, ಇದು 1 ಆಗ್ತೈತಿ. ಇದು 1 ಆಗ್ತೈತಿ, ಈಕ್ವಲ್ ಟು 7 ಆಗ್ತೈತಿ. ಎಕ್ಸ್ ಈಸ್ ಈಕ್ವಲ್ ಟು 7/5 ಬರ್ತೈತಿ. 7/5 ಬಂದಾಗ ನಾನು ನಿಮ್ಗೆ ಏನು ಹೇಳಿದ್ದೀನಿ? ಕೆಳಗಡೆ 10 ಬರೋ ಥರ ಇದಕ್ಕೆ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಇದಕ್ಕೂ ಮಲ್ಟಿಪ್ಲೈ ಮಾಡ್ರಿ. ಅಂದರೆ ಇದು 14 ಕೊಡ್ತೈತಿ, ಇದು 10 ಕೊಡ್ತೈತಿ. ಇದು 14 ಕೊಟ್ಟು 10 ಕೊಡ್ತೈತಿ. 1+4 ಈಸ್ ಅವರ್ ಡಿಜಿಟಲ್ ಸಮ್, ದ್ಯಾಟ್ ಈಸ್ ನಥಿಂಗ್ ಬಟ್ 5. ಈ ಡಿಜಿಟಲ್ ಸಮ್ 5 ಯಾವ ಆಪ್ಷನ್ಗೆ ಲಾಗು ಆಗತೈತಿ ಹೋಗಿ ನೀವು ನೋಡ್ಬೇಕು. 2, 7 ಕಾಂಬಿನೇಷನ್ ತೆಗೆಯೋನು, 4, 5 ಕಾಂಬಿನೇಷನ್ ತೆಗೆಯೋನು. ಇಲ್ಲಿ 2 ಉಳಿತಾ ಇದೆ, ನಾಟ್ ಕರೆಕ್ಟ್ ಆಪ್ಷನ್. ಓಕೆ. ಆಮೇಲೆ 2, 5, 2 ತೆಗೆದುಬಿಡೋನು, ನಾಟ್ ಕರೆಕ್ಟ್ ಆಪ್ಷನ್. 14 ಸಿಗ್ತಾ ಇದೆ. 14 ಅಂತಂದ್ರೆ 1+4 5. ಸೊ ಐ ಥಿಂಕ್ ದಿಸ್ ಈಸ್ ದಿ ರೈಟ್ ಆನ್ಸರ್. ಯಾಕಂದ್ರೆ ನಮ್ದು 5 ಬಂದಿದೆ, ಬಟ್ ಸ್ಟಿಲ್ ವಿಲ್ ಚೆಕ್. 2, 5 2, 2, 5 ಹೊಡೆದಾಕ್ಬಿಡೋನು. 5, 6, 11 ಕೊಡುತ್ತೆ. 11 ಅಂದ್ರೆ 1+1 ಎಷ್ಟು ಕೊಡುತ್ತೆ? 2 ಕೊಡುತ್ತೆ. ದಿಸ್ ಈಸ್ ನಾಟ್ ಅವರ್ ಆನ್ಸರ್. ಈಗ ಇಲ್ಲಿ 9 ತೆಗಿತೀನಿ, 2, 2 ಇದನ್ನು ತೆಗೆದುಬಿಡ್ತೀನಿ, 3 ಉಳಿತಾ ಇದೆ, ಮುಗೀತು. ಸೊ ನೀವು ಇಗ್ನೋರ್ ಮಾಡೋದನ್ನ ಚೆಂದಂಗೆ ಕಲಿಬೇಕು ನೋಡ್ರಿ. ಇಫ್ ಯು ಲರ್ನ್ ಹೌ ಟು ಇಗ್ನೋರ್ ಅಲ್ಲ, ದೆನ್ ಯು ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಕ್ವಶನ್. Jitu buys 14 sarees at average cost of 835. And if he buys 11 sarees, ಇವೇನು ಭಾಳ ಸೀರೆಗಳು ತೊಗೊಳಕತ್ತಾನು. ಮೋಸ್ಟ್ಲಿ ಮದುವೆ ಇರ್ಬೇಕು ಅವ್ರ ಮನ್ಯಾಗ, ತೊಂದರೆ ಇಲ್ಲ. ನೋಡೋಣ ಅವನ ಆವ್ರೇಜ್ ಕಾಸ್ಟ್ ಅಂತ. 14 ಸಾರಿಗೆ ಅವ ಎಷ್ಟು ಕೊಟ್ಟ? 835 ಕೊಟ್ಟ. ಅಂದ್ರೆ 14 × 835 ಮಾಡ್ಬೇಕು ನಾವು. ಹೌದು ಇಲ್ರು? ಪ್ಲಸ್ ಆವ್ರೇಜ್ ಕೇಳತ್ತಾರ ಅಂದ್ರೆ ಆ್ಯಡ್ ಮಾಡ್ಬೇಕು. 11 ಸಾರಿಗೆ ಎಷ್ಟು ಕೊಟ್ಟಾನ ಅವನು? 645 ಕೊಟ್ಟಾನ. 11 ಸಾರಿಗೆ ಎಷ್ಟು ಕೊಟ್ಟ? 645 ಕೊಟ್ಟ. ಆವ್ರೇಜ್ ಮಾಡಿದಾಗ ನಾವು ಏನು ಮಾಡ್ತೀವಿ? ಟೋಟಲ್ ನಂಬರ್ ಆಫ್ ಸಾರೀಸ್ ಮಾಡ್ತೀವಿ. ಟೋಟಲ್ ನಂಬರ್ ಆಫ್ ಸಾರೀಸ್ ಎಷ್ಟು? ಒಮ್ಮೆ 14 ತೊಗೊಂಡ, ಒಮ್ಮೆ 11 ತೊಗೊಂಡ. ಅದರ ಅರ್ಥ ಏನು? ಇಲ್ಲಿ 25 ಬಂತು. ಇದು 25 ಬಂತು. ಆಮೇಲೆ ಈ ಉತ್ತರದ್ದು ನಾವು ಏನು ಮಾಡೋಣ ಅಂದರೆ ಡಿಜಿಟಲ್ ಸಮ್ ಬರ್ಕೊತ ಹೋಗಿಬಿಡೋನು. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಮಲ್ಟಿಪ್ಲೈ ಎಲ್ಲ ಮಾಡೋದು ಬೇಡ. ಇದ್ರ ಡಿಜಿಟಲ್ ಸಮ್ ಎಷ್ಟು ಕೊಡ್ತೈತಿ? 5 ಕೊಡ್ತೈತಿ. ಇದು 8, 3, 11, 16 ಕೊಡ್ತೈತಿ. 16 ಅಂದ್ರೆ 7 ಕೊಡ್ತೈತಿ ಇದು. ಓಕೆ, ಪ್ಲಸ್ ನೋಡ್ರಿ ಡಿಜಿಟಲ್ ಸಮ್ ಮೆಥಡ್ ಎಷ್ಟು ಈಸಿ ನಿಮ್ಗೆ. 2 ಕೊಡ್ತೈತಿ ಇದು. 2 ಕೊಟ್ಟು, ಇಲ್ಲಾಂದ್ರೆ ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಆಮೇಲೆ ಆವ್ರೇಜ್ ಕಂಡು ಹಿಡಿದು ಹಂಗೆ ಮಾಡಿದ್ರು ಅದು ಆನ್ಸರ್ ಬರ್ತೈತಿ ನಿಮ್ಗೆ. ಓಕೆ, ಬಟ್ ಎಷ್ಟು ಟೈಮ್ ತೊಗೋತೈತಿ ಯು ಜಸ್ಟ್ ಥಿಂಕ್. ಅದಕ್ಕೆ ಈ ಟಾಪಿಕ್ನ ನಾನು ತೊಗೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಚಂದ ಕಲೀರಿ, ಯಾಕಂದ್ರೆ ಮುಂದೆ ಬಹಳಷ್ಟು ಹೆಲ್ಪ್ ಆಗ್ತೈತಿ. ಇದು ನಾವು ಪರ್ಸೆಂಟೇಜ್ ಮಾಡೋರು ಇದ್ದೀವಿ, ಆವ್ರೇಜ್ ಮಾಡೋರು ಇದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡೋರು ಇದ್ದೀವಿ, ನಂಬರ್ ಸಿಸ್ಟಮ್ ಮಾಡೋರು ಇದ್ದೀವಿ. ಅವಾಗ ಇದು ಭಾಳ ಹೆಲ್ಪ್ ಆಗುತ್ತೆ. 6 + 4 10 15 ಆಯ್ತು. 15 ಅಂತಂದ್ರೆ ಡಿಜಿಟಲ್ ಸಮ್ ಎಷ್ಟಾಗಬೇಕು? 6 ಆಗ್ಬೇಕು. ಸೊ ಈಗ 5 ಒಳ್ಳೆ 35 ಅಂತ ಇಟ್ಕೊಡ್ರಿ ಇದನ್ನು. ಪ್ಲಸ್ 2 6 ಎಷ್ಟು? 12. ಡಿಜಿಟಲ್ ಸಮ್ ಎಷ್ಟಾಗಬೇಕು? 8. ಇಲ್ಲಿ ಎಷ್ಟಾಗಬೇಕು? 3. ಇಲ್ಲಿ ಎಷ್ಟಾಗಬೇಕು? 7. ಇಲ್ಲಿ ಎಷ್ಟಾಗಬೇಕು? 11. ಇಲ್ಲಿ ಎಷ್ಟಾಗಬೇಕು? 7. 7 ಬಂದಾಗ ಏನು ಮಲ್ಟಿಪ್ಲೈ ಮಾಡಬೇಕು? 4 ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟಾ? ಅದು 1 ಆಗಬೇಕಲ್ಲ. ಇದು 7 1 ಕನ್ವರ್ಟ್ ಆಗ್ಬೇಕು. ಸೊ 11 4 44 ಆಯಿತು. 44 ಅಂದರೆ ಡಿಜಿಟಲ್ ಸಮ್ ಎಷ್ಟಾಗುತ್ತೆ? 8 ಆಗ್ತೈತಿ. 4 + 4 8 ಇರೋ ಆಪ್ಷನ್ನ ಇಲ್ಲಿ ಹುಡುಕ್ರಿ. ದ್ಯಾಟ್ ಶುಡ್ ಬಿ ಯುವರ್ ಆನ್ಸರ್ ಆ್ಯಕ್ಚುಲಿ. ಓಕೆ, ಈಗ 7, 5, 12, 13, 17. 17 ಅಂದರೆ ಇದೇ ಬರ್ತಾ ಇದೆ ನೋಡ್ರಿ. ಥಿಂಕ್ ದಿಸ್ ವಿಲ್ ಗಿವ್ ಯು 8 ಡಿಜಿಟಲ್ ಸಮ್. ಇದು ನಿಮ್ಮ ರೈಟ್ ಆನ್ಸರು. ಸ್ಟಿಲ್ ಚೆಕ್. 10, 14, 18, 19 ಬತ್ತಿದು. 19 ಬತ್ತು ಅಂದರೆ 1 + 9 ಕೊಡ್ತಾ ಇದೆ. ಇದೇನು ಕೊಡ್ತಾ ಇದೆ? 10 ಕೊಡ್ತಾ ಇದೆ. 10 ಕೊಡ್ತಾ ಇದೆ ಅಂದರೆ ದಿಸ್ ಈಸ್ ಗಿವಿಂಗ್ ಯು 1 ಆ್ಯಕ್ಚುಲಿ. 7, 2, 9, 14, 20, 24 ಕೊಡ್ತಾ ಇದೆ. 24 ಕೊಡ್ತು ಅಂದರೆ 2 + 4 ಈಸ್ ಈಕ್ವಲ್ ಟು ಏನು ಬಂತು? 6 ಬಂತು. ನಾಟ್ ಆನ್ಸರ್, ನಾಟ್ ಆನ್ಸರ್. ನಮಗೆ 8 ಬರ್ಬೇಕು ರೀ. ಓಕೆ, 8 ಬರ್ಬೇಕು ನಮಗೆ. ಸೊ ಇಲ್ಲಿ ಏನು ಕೊಡ್ತಾ ಇದೆ? 7, 6, 7, 7, 14, 20, 24, 28 ಬಂತು. ಇದು 28 ಅಂತಂದರೆ ಇದು ಮತ್ತೆ ನಿಮ್ಗೆ ಏನು ಕೊಡುತ್ತೆ? 1 ಕೊಡುತ್ತೆ. ದಟ್ಸ್ ನಾಟ್ ಯುವರ್ ಆನ್ಸರ್. ಓಕೆ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ -15? ನೋಡ್ರಿ, ಇಂಥವೆಲ್ಲ ಕ್ವಶನ್ಗಳು ಬಹಳ ಇಂಪಾರ್ಟೆಂಟು.
ಓಕೆ -15 ಏನು ಬರ್ದಾನ -15 ಪ್ಲಸ್ 90 ಡಿವೈಡೆಡ್ ಬೈ ಒಂದಷ್ಟು ನಂಬರ್ ಇದೆ. ಓಕೆ ಈಗ ಜಸ್ಟ್ ಡಿಜಿಟಲ್ ಸಮ್ ಯೂಸ್ ಮಾಡಿರಿ. ಡಿಜಿಟಲ್ ಸಮ್ ಯೂಸ್ ಮಾಡಿದ ತಕ್ಷಣ ನೀವೇನು ಹೇಳ್ತೀರಿ, ಈ 90 ಏನಿದೆ ಅಲ್ಲ ಇದು ಡಿವೈಡೆಡ್ ಬೈ 9 ಆಗುತ್ತೆ. ಇದು ಅದರ ಅರ್ಥ ಏನು, ಇದ್ರ ಡಿಜಿಟಲ್ ಸಮ್ 0 ಆಗ್ಬೇಕು. ಇನ್ನು 0 ಡಿವೈಡೆಡ್ ಬೈ ಎನಿಥಿಂಗ್, ಮ್ಯಾಥಮೆಟಿಕ್ಸಲ್ಲಿ 0 ಡಿವೈಡೆಡ್ ಬೈ ಎನಿಥಿಂಗ್ ಏನಾಗುತ್ತೆ ನಿಮ್ಗೆ, ಅದು 0 ಕೊಡ್ತೈತಿ. ಅದರ ಅರ್ಥ ಏನು, ನಾವು ಬರೀ ಇಲ್ಲೇ ಫೋಕಸ್ ಮಾಡ್ಬೇಕು. ಇದರದ್ದು ಡಿಜಿಟಲ್ ಸಮ್ ಎಷ್ಟು -15 ಅಂತ ಇದೆ ಅದು. ಓಕೆ 15 ಅಂತ ಇದೆ, ಬಟ್ ಡಿಜಿಟಲ್ ಸಮ್ ಎಷ್ಟು ರೀ -6 ಆಗ್ತೈತಿ. ಯಾಕಂದ್ರೆ ನಾವು ಅದನ್ನು ಹಿಂಗೆ ಮಾಡ್ಬೇಕು, -1 + 5 ಮಾಡ್ಬೇಕು ಡಿಜಿಟಲ್ ಸಮ್ ಅಂದರೆ. ಸೊ ಅದು -6 ಕೊಡ್ತೈತಿ. -6 ಕೊಟ್ಟಾಗ ನಾವು ಏನು ಮಾಡಬೇಕು, ನಾವು ಡಿಜಿಟಲ್ ಸಮ್ ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಡಿವೈಡಿಂಗ್ ಅ ನಂಬರ್ ಬೈ 9. ಹೀಗಾಗಿ ನೀವು ಏನು ಮಾಡಬೇಕು, ಇದಕ್ಕೆ 9 ಆ್ಯಡ್ ಮಾಡಬೇಕು. ಓಕೆ 9 ಆ್ಯಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನು ಬರುತ್ತೆ, 3 ಬರ್ತೈತಿ. ಸೊ ಇಲ್ಲಿ ಆಪ್ಷನ್ 3 ಇದೆ, ದ್ಯಾಟ್ ಶುಡ್ ಬಿ ಯುವರ್ ಆನ್ಸರ್. ಯಾಕಂದ್ರೆ ನೆಗೆಟಿವ್ ನಂಬರ್ ಬಂದಾಗ ನೀವು ರಿಮೈಂಡರ್ ಯಾವಾಗಲೂ ನಿಮಗೆ ಏನಂತಾರೆ ಹಿಂಗೆ ಯು ಶುಡ್ ನಾಟ್ ಗೆಟ್ ಲೈಕ್ ದಿಸ್ ಅಲ್ಲ. ಈಗ 9th ಟೇಬಲಲ್ಲಿ ರಿಮೈಂಡರು ಯಾವತ್ತೂ ಬರಂಗಿಲ್ಲ. ಆಮೇಲೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಏನಂತಂದ್ರೆ 9th ಟೇಬಲಿಂದ ನೀವು ಯಾವುದೇ ನಂಬರ್ ಡಿವೈಡ್ ಮಾಡಿದ್ರು ನಿಮ್ಗೆ ಏನು ಡಿಜಿಟ್ಗಳು ಬರ್ತಾವೆ, 1 ರಿಂದ 8 ಬರ್ತಾವೆ ಅಂತ ಹೇಳೀನಿ. ಅಲ್ಲೆಲ್ಲೂ ನಾನು -6 ಎಲ್ಲ ಬರ್ತೈತಿ ಅಂತ ಹೇಳಿರಲಿಲ್ಲ. ಸೊ ನೆಗೆಟಿವ್ ನಂಬರ್ ಬಂತಪ್ಪ ಅಂತಂದ್ರೆ +9 ಅನ್ನೋದನ್ನ ನೆನಪಿಟ್ಕೊಡ್ರಿ. ಇದು ಡಿಜಿಟಲ್ ಸಮ್ಗೆ. ಒಂದು ವೇಳೆ ಅದು ಬೇಬಿ ಡಿಜಿಟಲ್ ಸಮ್ ಇತ್ತು ಅಂದರೆ ಡಿವೈಡೆಡ್ ಬೈ 3 ಮಾಡತ್ತಿದ್ರಿ ಅಂದ್ರೆ +3 ಮಾಡೋದು. ಯಾವುದರಿಂದ ನೀವು ಡಿವೈಡ್ ಮಾಡ್ತಾ ಇದ್ದೀರೋ ಅದನ್ನ ಆ್ಯಡ್ ಮಾಡಿಬಿಡೋದು. ದ್ಯಾಟ್ ಈಸ್ ಕಾಲ್ಡ್ ಆಸ್ ರಿಮೂವಿಂಗ್ ದ ಎಕ್ಸ್ಟ್ರಾ. ರಿಮೈಂಡರ್ ಅಂತ ಅಂದ್ರೆ ಏನು, ರಿಮೂವಿಂಗ್ ದ ಎಕ್ಸ್ಟ್ರಾ. ಸೊ ದಟ್ಸ್ ಇಟ್. This was a very good session and this is very important session. I insist you all learn this technique. ಈ ಎರಡೂ ಟೆಕ್ನಿಕ್, especially the 9's reminder method is very helpful. Let's meet in one more exciting and interesting session next time. Okay, bye bye, take care and love you all. Thank you so much.